सिद्धेभ्यः ॐ नमः सिद्धेभ्यः ॐ नमः सिद्धेभ्यः नमो अरिहन्तानं नमो सिद्धानं नमो आयर्यानं नमो ऊर्जायानं नमो लोये सौवसाहूनम् एषो पञ्चनमोकारो सौवपावपनासनो मङ्गलानं च सौवेद्यं परमं हवै मङ्गलम् परमं हवै मङ्गलम् चेलाता श्री गौतम गुरुनी वीर प्रभु के वाणी को सूत्र रहे गुरु परंपरा से नमन करो जिन वाणी को चर्चा 53 भाव की कर लो भाव विशुद्धि पाने को भाव सदा परिशुद्ध रहे बस आत्म वैभव पाने को आत्म वैभव पाने को। जय बोलो पंच परमेश्वरी भगवान की जय हो। जय बोलो 24 तीर्थंकर भगवान की जय हो। जय बोलो जिनवाणी माता की जय हो। जय बोलो चारकर चक्रवर्ती आचार्य श्री शांति सागर जी महाराज की जय हो। जय बोलो संत शिरोमणि आचार्य भगवान श्री विद्यासागर जी महाराज की जय हो। जय बोलो आचार्य प्रवर श्री समय सागर जी महाराज की जय हो। जय बोलो परम पूज्य निर्यापक श्रमण श्री नियम सागर जी महाराज की जय हो। जय बोलो परम पूज्य मुनि श्री प्रशांत सागर जी महाराज की जय हो। जय बोलो समस्त आचार्य संघ की जय हो। ಪರಮ ಪೂಜ್ಯ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥವನ್ನ ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಆ ಗ್ರಂಥದಲ್ಲಿ ಜೀವದ ಅಸಾಧಾರಣವಾದಂತಹ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಹೀಗೆ ಜೀವದ ಭೇದಗಳನ್ನ ಅಂದ್ರೆ ಭಾವಗಳನ್ನ ಕುರಿತು, ಭಾವಗಳ 53 ಭೇದಗಳನ್ನ ಕುರಿತು ಹೇಳಿದ್ದಾರೆ. ಆಮೇಲೆ 53 ಭಾವಗಳಲ್ಲಿ ಸಾಮಾನ್ಯದಿಂದಲೂ ವಿಶೇಷದಿಂದಲೂ ಏನೇನು ಆಗಬಹುದು, ಯಾವ್ಯಾವ ಮಾರ್ಗಣಗಳಲ್ಲಿ ಗುಣಸ್ಥಾನಗಳಲ್ಲಿ ಎಷ್ಟೆಷ್ಟು ಆಗಬಹುದು ಭಾವಗಳು ಅನ್ನುವಂಥದ್ದನ್ನು ಕೂಡ ನಮಗೆ ಹೇಳಿದ್ದಾರೆ. ಈಗ ಅಂಥದ್ದೇ ಮಾರ್ಗಣಾ ಸ್ಥಾನಗಳಲ್ಲಿ ಹಾಗೂ ಗುಣಸ್ಥಾನಗಳಲ್ಲಿ ಅಂದ್ರೆ ಎರಡನ್ನೂ ಸೇರಿಸಿ 53 ಭಾವಗಳು ಹೇಗೆಲ್ಲ ಆಗಬಹುದು, ಎಷ್ಟೆಷ್ಟು ಎಲ್ಲೆಲ್ಲಿ ಎಷ್ಟೆಷ್ಟು ಭಾವ ಆಗಬಹುದು ಅನ್ನುವಂಥ ವಿಚಾರವನ್ನ ನಮಗೆ ಹೇಳಿದ್ದಾರೆ. ಅದರಲ್ಲಿ ಈಗಾಗಲೇ ಗತಿ ಮಾರ್ಗಣ, ಇಂದ್ರಿಯ ಮಾರ್ಗಣ, ಕಾಯ ಮಾರ್ಗಣ, ಯೋಗ ಮಾರ್ಗಣ, ವೇದ ಮಾರ್ಗಣ, ಕಷಾಯ ಮಾರ್ಗಣ, ಜ್ಞಾನ ಮಾರ್ಗಣ, ಸಂಯಮ ಮಾರ್ಗಣ, ದರ್ಶನ ಮಾರ್ಗಣ, ಲೇಷ ಮಾರ್ಗಣ, ಹವ್ಯತ್ವ ಮಾರ್ಗಣ, ಇವಾಗ ಸಮ್ಯಕ್ತ್ವ ಮಾರ್ಗಣದ ವಿಷಯದಲ್ಲಿ ಗುಣಸ್ಥಾನಗಳಲ್ಲಿ ಮತ್ತು ಈ ಎರಡರಲ್ಲಿಯೂ 53 ಭಾವಗಳು ಹೇಗೆಲ್ಲ ಆಗಬಹುದು ಅನ್ನುವಂಥ ವಿಷಯವನ್ನ ನೋಡ್ತಾ ಇದ್ದೇವೆ. ಇನ್ನು ಮುಂದೆ ಈ ಸಮ್ಯಕ್ತ್ವ ಮಾರ್ಗಣದಲ್ಲಿ ಏನು ಹೇಳುವರಿದ್ದಾರೆ ಅನ್ನೋದನ್ನ ಗ್ರಂಥದ ಅನುಸಾರ ತಿಳಿಯುವಂತ ಪ್ರಯತ್ನ ಮಾಡುವುದು. ಪೇಜ್ ನಂಬರ್ 81 ಸಮ್ಯಕ್ತ್ವ ಮಾರ್ಗಣೆಯಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವ. ಅದರ ವಿಶೇಷತೆ ಕ್ಷಾಯೋಪಶಮಿಕ ಸಮ್ಯಕ್ತ್ವದ ಗುಣಸ್ಥಾನ 4ರಿಂದ 7ರಲ್ಲಿ ಭಾವ ಸಾಮಾನ್ಯ ಗುಣಸ್ಥಾನದ ಭಾವಗಳಲ್ಲಿಯ ಮಾತ್ರ ಎರಡೆರಡು ಭಾವ ಕ್ಷಾಯಿಕ ಸಮ್ಯಕ್ತ್ವ ಹಾಗೂ ಔಪಶಮಿಕ ಸಮ್ಯಕ್ತ್ವ ಇವೆರಡನ್ನೂ ಕಡಿಮೆ ಮಾಡಿದರೆ
ಕ್ರಮವಾಗಿ 34, 29, 29, 29 ಭಾವಗಳು ಇರುತ್ತವೆ. ಕ್ಷಾಯೋಪಶಮಿಕ ಸಮ್ಯಕ್ತ ಪರ್ಯಾಪ್ತಕದಲ್ಲಿ ಔಪಶಮಿಕ ಇರುವುದಿಲ್ಲ, ಕ್ಷಾಯಿಕ ಯಾವುದೂ ಇಲ್ಲ. ಕ್ಷಾಯೋಪಶಮಿಕ 15, ಔದಯಿಕ 20, ಪಾರಿಣಾಮಿಕ 2, ಒಟ್ಟು 37 ಭಾವಗಳು. ಸಮ್ಯಕ್ತ ಮಾರ್ಗಣದಲ್ಲಿ ಉಪಶಮ ಸಮ್ಯಕ್ತವನ್ನು ತಿಳಿದ ಮೇಲೆ ಈಗ ಕ್ಷಾಯೋಪಶಮಿಕ ಸಮ್ಯಕ್ತದ ಬಗ್ಗೆ ಹೇಳ್ತಿದ್ದಾರೆ. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವಗಳು. ಕ್ಷಾಯೋಪಶಮಿಕ ಸಮ್ಯಕ್ತ ಮಾರ್ಗಣದಲ್ಲಿ ಯಾವ ಭಾವಗಳು ಆಗಬಹುದು ಅಂತ ಸಾಮಾನ್ಯವಾಗಿ ಚರ್ಚೆ ಹೇಳ್ತಿದ್ದಾರೆ. ವಿಶೇಷದಿಂದ ಆಮೇಲೆ ಗುಣಸ್ಥಾನ ಸಹಿತವಾಗಿ ಹೇಳ್ತಾರೆ. ಸಾಮಾನ್ಯವಾಗಿ ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಗುಣಸ್ಥಾನ 4ರಿಂದ ಗುಣಸ್ಥಾನ 7ರವರೆಗೆ, ಅಂದ್ರೆ 4, 5, 6, 7 ಈ 4 ಗುಣಸ್ಥಾನಗಳಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ ಇರಲಿಕ್ಕೆ ಸಾಧ್ಯ. ಇದರ ಹಿಂದೇನೂ ಯಾವುದೇ ಸಮ್ಯಕ್ತ ಇದು ಇರುವುದಿಲ್ಲ. 7ಕ್ಕಿಂತ ಮುಂದೆ ಕ್ಷಾಯೋಪಶಮಿಕ ಇರುವುದಿಲ್ಲ. ಹಾಗಾಗಿ ಈ ಕ್ಷಾಯೋಪಶಮಿಕ ಸಮ್ಯಕ್ತ ಅಂತಂದ್ರೆ ಏನಾಗಿರ್ತದೆ, ಯಾವ ಕರ್ಮಗಳ ಕಾರಣದಿಂದ ಸಮ್ಯಕ್ತವು ಘಾತವಾಗುವುದಿದೆಯೋ ಅಂತಹ ಸರ್ವಘಾತಿ ಕಷಾಯಗಳ ಸದವಸ್ಥಾರೂಪ ಉಪಶಮ ಹಾಗೂ ಉದಯಾಭಾವಿ ಕ್ಷಯ ಆಗಿರ್ತದೆ. ಆಮೇಲೆ ಇನ್ನೊಂದೇನಿದೆ, ಅದಕ್ಕೆ ಸಮ್ಯಕ್ತ ಘಾತಕವಲ್ಲದಿದ್ದರೂ ದೋಷಗಳನ್ನು ಉತ್ಪನ್ನ ಮಾಡುವಂತಹ ಸಮ್ಯಕ್ ಪ್ರಕೃತಿ ಇದು ಒಂದು ದೇಶಘಾತಿ ಅಂತ ಅನ್ನಿಸ್ಕೊಂಡಿದೆ. ಇದರದು ಉದಯ ನಡೀತಾ ಇರ್ತದೆ. ಇಂಥ ಅವಸ್ಥೆಯ ಕರ್ಮದಲ್ಲಿ ಆಗಿರುವಾಗ ಭಾವಗಳಲ್ಲಿ ಈ ಸಮ್ಯಕ್ತ ಭಾವ ಇರುವಾಗ ಇದನ್ನ ಕ್ಷಾಯೋಪಶಮಿಕ ಸಮ್ಯಕ್ತ ಅಂತ ಕರೀತಾರೆ. ಅಂದ್ರೆ ದರ್ಶನ ಮೋಹ ಮತ್ತು ಅನಂತಾನುಬಂಧಿ ಕಷಾಯಗಳಲ್ಲಿ ಈ ರೀತಿಯ ಒಂದು ಪರಿಸ್ಥಿತಿ ಆಗಿರ್ತದೆ. ಏನಾಗಿರ್ತದೆ, ಸರ್ವಘಾತಿ ಕಷಾಯಗಳ ಉದಯಾಭಾವಿ ಕ್ಷಯ ಹಾಗೂ ಸದವಸ್ಥಾರೂಪ ಉಪಶಮ ಇವೆರಡು ಸರ್ವಘಾತಿಗಳಲ್ಲಿ ಆಗಿರುತ್ತದೆ. ಕರ್ಮಗಳಲ್ಲಿ, ಸಮ್ಯಕ್ತ ಘಾತಕ ಕರ್ಮಗಳಲ್ಲಿ. ಸಮ್ಯಕ್ ಪ್ರಕೃತಿಯಲ್ಲಿ ದೇಶಘಾತಿ ಇದೆ, ಅದು ಸಮ್ಯಕ್ ಪ್ರಕೃತಿ ಉದಯದಲ್ಲಿ ಇರ್ತದೆ. ಇಂತಹ ಅವಸ್ಥೆಯಲ್ಲಿರುವಾಗ ಜೀವದಲ್ಲಿರುವ ಸಮ್ಯಕ್ತ ಭಾವವನ್ನ ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಅಂತ ಕರೀತಾರೆ. ಇದಿರುವಾಗ ಔಪಶಮಿಕ ಭಾವಗಳು ಇರುವುದಿಲ್ಲ. ಯಾಕೆಂದ್ರೆ ಕ್ಷಾಯೋಪಶಮಿಕ ಸಮ್ಯಕ್ತ ಇದೆ ಅಂದ್ರೆ ಆವಾಗ ಅದು ಒಂದೇ ಇರುವುದು. ಕ್ಷಾಯೋಪಶಮಿಕ ಸಮ್ಯಕ್ತ ಇರುವ ತನಕ ಕ್ಷಾಯಿಕ ಸಮ್ಯಕ್ತ ಭಾವನೂ ಇರುವುದಿಲ್ಲ, ಯಾವುದೇ ಇರುವುದಿಲ್ಲ. ಹಾಗಾಗಿ ಔಪಶಮಿಕ ಸಮ್ಯಕ್ತ ಭಾವಗಳು ಇಲ್ಲ, ಕ್ಷಾಯಿಕ ಭಾವಗಳು ಯಾವುದೂ ಇಲ್ಲ ಕ್ಷಾಯೋಪಶಮಿಕ ಸಮ್ಯಕ್ತದ ಜೊತೆಗೆ. ಕ್ಷಾಯೋಪಶಮಿಕ ಭಾವಗಳು ಏನೇನಾಗಬಹುದು ಅಂತಂದ್ರೆ, ಜ್ಞಾನದಲ್ಲಿ ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ, ಮನಪರಿ ಜ್ಞಾನ 4 ಜ್ಞಾನ ಆಗಬಹುದು. ಯಾಕೆಂದ್ರೆ ಕ್ಷಾಯೋಪಶಮಿಕ ಸಮ್ಯಕ್ತದ ಜೊತೆಗೆ ಗುಣಸ್ಥಾನ 6 ಮತ್ತು 7 ಕೂಡ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ 6, 7ರಲ್ಲಿ ಮನಪರ್ಯ ಜ್ಞಾನ ಆಗಲು ಸಂಭವ ಇದೆ. ಹಾಗಾಗಿ 4 ಜ್ಞಾನಗಳು ಆಗಬಹುದು ಕ್ಷಾಯೋಪಶಮಿಕತ್ವ. ಅಜ್ಞಾನ ಭಾವ ಇರುವುದಿಲ್ಲ. ಕ್ಷಾಯೋಪಶಮಿಕ ಸಮ್ಯಕ್ತದಲ್ಲಿ ಅಜ್ಞಾನ ಇರುವುದಿಲ್ಲ. ಯಾವುದೇ ಸಮ್ಯಕ್ತದ ಜೊತೆಗೆ ಅಜ್ಞಾನ ಇರುವುದಿಲ್ಲ. ದರ್ಶನಗಳು 3 ಇರ್ತವೆ: ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. ಲಬ್ಧಿಗಳು 5 ಇರ್ತವೆ: ಕ್ಷಾಯೋಪಶಮಿಕ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಆಮೇಲೆ ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಇದೆ, ಯಾಕಂದ್ರೆ ಅದು ಸ್ವಯಂ ಅದೇ ವಿಷಯವನ್ನ ನಾವು ನೋಡೋದಿದೆ. ಇನ್ನು ಕ್ಷಾಯೋಪಶಮಿಕ ಸಮ್ಯಕ್ತದ ಜೊತೆಗೆ ಕ್ಷಾಯೋಪಶಮಿಕ ಚಾರಿತ್ರ ಭಾವ ಇರಲಿಕ್ಕೆ ಸಾಧ್ಯ ಗುಣಸ್ಥಾನ 6 ಮತ್ತು 7ರಲ್ಲಿ. ಕ್ಷಾಯೋಪಶಮಿಕ ಸಮ್ಯಕ್ತದ ಜೊತೆಗೆ ಸಂಯಮ ಭಾವವೂ ಕೂಡ ಇರಲಿಕ್ಕೆ ಸಾಧ್ಯ 5ನೇ ಗುಣಸ್ಥಾನದಲ್ಲಿ. ಹೀಗೆ ಕ್ಷಾಯೋಪಶಮಿಕ ಸಮ್ಯಕ್ತದ ಜೊತೆಗೆ
ಭಾವಗಳು ಆಗ್ತವೆ ಅಂತ ತಿಳ್ಕೊಬೇಕು. ಕ್ಷಾಯೋಪಶಮಿಕ ಸಮ್ಯಕ್ತದ ಜೊತೆಗೆ ಕ್ಷಾಯೋಪಶಮಿಕ ಭಾವಗಳು ಸಾಮಾನ್ಯರಿಂದ 4ರಿಂದ 7ರ ತನಕ ಇಷ್ಟು ಆಗಲಿಕ್ಕೆ ಸಾಧ್ಯ ಇದೆ. ಕ್ಷಾಯೋಪಶಮಿಕ ಸಮ್ಯಕ್ತದ ಜೊತೆಗೆ ಮಾರ್ಗಣದಲ್ಲಿ ಔದಯಿಕ ಭಾವಗಳು ಏನೇನಾಗಬಹುದು? ಕ್ಷಾಯೋಪಶಮಿಕ ಸಮ್ಯಕ್ತ್ವ ನರಕದಲ್ಲೂ ಇದೆ, ತುರ್ಯಂಶದಲ್ಲೂ ಇದೆ, ಮನುಷ್ಯಗತಿಯಲ್ಲೂ ಇದೆ, ದೇವಗತಿಯಲ್ಲೂ ಇದೆ. ಹಾಗಾಗಿ ಔದಯಿಕ ಭಾವ, ಗತಿ ಔದಯಿಕ ಭಾವ 4. ಕಷಾಯಗಳು 4 ಇವೆ: ಮಾನ, ಮಾಯ, ಲೋಭ. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವದ ಜೊತೆಗೆ ವೇದಗಳು ಎಲ್ಲ ಇರಬಹುದು. ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ. ಸಮ್ಯಕ್ತದ ಜೊತೆಗೆ ಕ್ಷಾಯೋಪಶಮಿಕ ಸಮ್ಯಕ್ತದ ಜೊತೆಗೆ ಮಿಥ್ಯಾ ದರ್ಶನ ಇರುವುದಿಲ್ಲ. ಅದು ಮಿಥ್ಯಾತ್ವದ ಜೊತೆಗೆ ಮಾತ್ರ ಇರ್ತದೆ. ಇನ್ನು ಅಜ್ಞಾನ ಭಾವ ಇದೆ. ಔದಯಿಕ ಭಾವಗಳಲ್ಲಿ ಅಜ್ಞಾನ ಭಾವ ಇದೆ. ಹಾಗಾಗಿ ಕೇವಲ ಜ್ಞಾನ ಇಲ್ಲದ ಕಾರಣ ಅಜ್ಞಾನ ಭಾವ ಇದೆ. ಕ್ಷಾಯೋಪಶಮಿಕ ಸಮ್ಯಕ್ತ ಗುಣಸ್ಥಾನ 4ರಲ್ಲೂ ಇರುವುದರಿಂದ ಅಸಂಯಮ ಭಾವನೂ ಇದೆ. ಇದರ ಜೊತೆಗೆ ಅಸಿದ್ಧತ್ವ ಭಾವನೂ ಇದೆ, ಯಾಕೆಂದ್ರೆ ಸಿದ್ಧ ಭಗವಾನರಾಗಿಲ್ಲ. ಲೇಷಾಭಾವಗಳು ಅಸಂಯಮದಲ್ಲಿಯೂ ಇದೆ ಇರುವುದರಿಂದ ಸಮ್ಯಕ್ತ ಭಾವ 6 ಲೇಷಗಳು ಸಾಧ್ಯ ಇದೆ ಅಲ್ಲಿ. ಇನ್ ಪಾರಿಣಾಮಿಕ ಭಾವಗಳಲ್ಲಿ 2 ಭಾವಗಳು: ಜೀವತ್ವ, ಭಗತ್ವ. ಯಾವ ಜೀವಿಗೆ ಸಮ್ಯಕ್ತ್ವ ಆಗ್ತದೆಯೋ ಇರ್ತದೆಯೋ ಆಗ್ಲಿಕ್ಕೆ ಯೋಗ್ಯತೆ ಇದೆಯೋ ಅದೆಲ್ಲ ಭವ್ಯ ಜೀವ ಆಗಿರ್ತದೆ, ಅಭವ್ಯ ಜೀವ ಅಲ್ಲ. ಹಾಗಾಗಿ ಪಾರಿಣಾಮಿಕ ಭಾವಗಳು 2. ಎಲ್ಲಾ ಸೇರಿಸಿ ಇವು 37 ಭಾವಗಳಾಗ್ತವೆ. ತಿಳಿದು ಇದು ಕ್ಷಯೋಪಶಮ ಸಮ್ಯಕ್ತದ 4, 5, 6, 7 ಈ 4 ಗುಣಸ್ಥಾನದ ಲೆಕ್ಕದಿಂದ ತಿಳಿದಂತಾಯ್ತು. ಇನ್ನು ಗುಣಸ್ಥಾನ 4ರಲ್ಲಿ ಎಷ್ಟು, 5ರಲ್ಲಿ ಎಷ್ಟು, ಇದು ವಿಶೇಷಕತನವನ್ನ ನೋಡ್ಬೇಕು ಇವಾಗ. ನೋಡ್ರಿ, ಕ್ಷಾಯೋಪಶಮಿಕ ಸಮ್ಯಕ್ತ್ವ ಮಾರ್ಗಣದಲ್ಲಿ ಗುಣಸ್ಥಾನ 4ರಲ್ಲಿ ಅಂದ್ರೆ ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ ಏನೇನ್ ಭಾವ ಆಗ್ಬೋದು? ಔಪಶಮಿಕ ಭಾವ 1 ಆಗೋದಿಲ್ಲ, ಕ್ಷಾಯಿಕ ಭಾವನೂ ಆಗೋದಿಲ್ಲ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಮದಿ, ಶುದ್ಧ, ಅವಧಿ 3 ಜ್ಞಾನಗಳಾಗಿರಲು ಸಾಧ್ಯ. ಯಾಕೆಂದ್ರೆ ಗುಣಸ್ಥಾನ 4ರ ಚರ್ಚೆ ಇರೋದ್ರಿಂದ ಅಲ್ಲಿ ಮುನಿ ಅವಸ್ಥೆ ಇಲ್ಲ, 3 ಭಾವಗಳಾಗಬಹುದು. ಜ್ಞಾನದಲ್ಲಿ ಅಜ್ಞಾನ ಭಾವ ಇರುವುದಿಲ್ಲ. ದರ್ಶನದಲ್ಲಿ 3 ದರ್ಶನಗಳಾಗಬಹುದು. ಲಬ್ಧಿಗಳಲ್ಲಿ 1 ಲಬ್ಧಿ ಇರಬಹುದು, 5 ಲಬ್ಧಿಗಳಾಗಬಹುದು. ಕ್ಷಾಯೋ ಲಾಭ, ಭೋಗ, ಭೋಗ, ವೀರ್ಯ 5 ಲಬ್ಧಿಗಳಾಗುತ್ತವೆ. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ 4ನೇ ಗುಣಸ್ಥಾನದಲ್ಲಿ ಇರಬಹುದು. ಚಾರಿತ್ರ ಭಾವ ಇರುವುದಿಲ್ಲ, ಸಂಯಮ ಭಾವ ಇರುವುದಿಲ್ಲ. ಅವಿರತ ಗುಣಸ್ಥಾನದಲ್ಲಿ ಕ್ಷಾಯೋಪಶಮಿಕ ಭಾವಗಳು ಕ್ಷಾಯೋಪಶಮಿಕ ಸಮ್ಯಕ್ತದ ಜೊತೆಗೆ ಎಷ್ಟಿರಬಹುದು? 12 ಭಾವಗಳಿರಬಹುದು. ಆಮೇಲೆ ಔದಯಿಕ ಭಾವಗಳಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವದಲ್ಲಿ ಮಾರ್ಗಣದಲ್ಲಿ ಗುಣಸ್ಥಾನ 4ರಲ್ಲಿ 4 ಗತಿಗಳ ಔದಯಿಕ ಭಾವ ಇದೆ. ಯಾಕೆಂದ್ರೆ 4 ಗತಿಯಲ್ಲಿ ಅವಿರತ ಸಮ್ಯಕ್ ದೃಷ್ಟಿ, ಕ್ಷಾಯೋಪಶಮ ಸಮ್ಯಕ್ ದೃಷ್ಟಿ ಇದ್ದಾರೆ. ಕಷಾಯಗಳ 4 ಇದೆ, ವೇದಗಳೆಲ್ಲಾನು ಇದೆ. ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇರುತ್ತದೆ, ಔದಯಿಕದ ಅಜ್ಞಾನ ಭಾವ ಇದೆ. ಅಸಂಯಮನೂ ಇದೆ, ಯಾಕಂದ್ರೆ 4ರಲ್ಲಿ ಅಸಂಯಮ ಇದ್ದೇ ಇರ್ತದೆ. ಅಸಿದ್ಧತ್ವ ಇದೆ. ಲೇಷಗಳಲ್ಲಿ ಎಲ್ಲಾ ಲೇಷಗಳು ಸಾಧ್ಯ. ಔದಯಿಕ ಭಾವಗಳೆಷ್ಟಾಯ್ತು? 20. ಎಷ್ಟು? 20. 20 ಹೇಗೆ? ಒಟ್ಟು ಎಲ್ಲ 34 ಆಗುತ್ತೆ. 4 ಗತಿ, 4 ಕಷಾಯ, 3 ವೇದ, 11. 1 ಅಜ್ಞಾನ, 1 ಅಸಂಯಮ, 6 ಲೇಷಗಳು 20.
ಆಮೇಲೆ ಎರಡು ಪಾರಿಣಾಮಿಕ ಭಾವಗಳು ಎಲ್ಲ ಭಾವ ಸೇರಿಸಿ ಎಷ್ಟಾಯ್ತು? 34. ಕ್ಷಾಯೋಪಶಮಿಕ ಸಮ್ಯಕ್ತ ಮಾರ್ಗಣದಲ್ಲಿ ಅವಿರದ ಸಮ್ಯಕ್ತ ಗುಣಸ್ಥಾನದಲ್ಲಿ 34 ಭಾವಗಳು ಆಗಬಹುದು. ತಿಳಿತು? ಅದು ಔದಾಯಿಕದ್ದು 20 ಆಗ್ತವೆ, ಆಮೇಲೆ ಪಾರಿಣಾಮಿಕ ಸೇರಿಸಿದ್ರೆ 22 ಆಯ್ತು. ಕ್ಷಾಯೋಪಶಮಿಕದ್ದು 12 ಸೇರಿಸ್ರಿ. ಮತ್ತಿಲ್ಲಿ 36 ಕೊಟ್ಟು 36 ಎಲ್ಲಿದೆ? 36 ಈಗ ಚರ್ಚೆ ಆಯ್ತಲ್ಲ, ಇದು ಗುಣಸ್ಥಾನ 4 ಮಾತ್ರದ ಅಪೇಕ್ಷದಿಂದ. ಗುಣಸ್ಥಾನ 5ರಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ ಮಾರ್ಗಣದಲ್ಲಿ ದೇಶ ವಿರುದ್ಧ ಗುಣಸ್ಥಾನದಲ್ಲಿ ಎಷ್ಟು ಭಾವಗಳ ಆಗಬಹುದು ಅನ್ನೋದನ್ನ ನೋಡುವುದಿಲ್ಲ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಗುಣಸ್ಥಾನ 5ರಲ್ಲಿ ಅಂದ್ರೆ ದೇಶ ವಿರುದ್ಧ ಗುಣಸ್ಥಾನದಲ್ಲಿ ಔಪಶಮಿಕ ಭಾವಗಳು ಒಂದೂ ಇರುವುದಿಲ್ಲ, ಕ್ಷಾಯಿಕ ಭಾವಗಳು ಕೂಡ ಒಂದೂ ಇರುವುದಿಲ್ಲ. ಇನ್ ಕ್ಷಾಯೋಪಶಮಿಕದಲ್ಲಿ 3 ಜ್ಞಾನಗಳು ಇರಲು ಸಾಧ್ಯ: ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ. ದೇಶ ವಿರತದಲ್ಲಿಯೂ ಮನಃಪರ್ಯಾಯ ಜ್ಞಾನ ಇರುವುದಿಲ್ಲ, ಯಾಕೆಂದ್ರೆ ಅದು ಮುನಿ ಅವಸ್ಥೆಯಲ್ಲಿ ಮಾತ್ರ ಇರುವುದು. ಹಾಗಾಗಿ ಕ್ಷಾಯೋಪಶಮಿಕ ಜ್ಞಾನಗಳು 3: ಮತಿ, ಶ್ರುತ, ಅವಧಿ. ಅಜ್ಞಾನ ಭಾವ ಇರುವುದಿಲ್ಲ. ಸಮ್ಯಕ್ ದೃಷ್ಟಿಗೆ ಕ್ಷಾಯೋಪಶಮಜನ್ಯವಾದಂತಹ ಅಜ್ಞಾನ ಭಾವ ಇರುವುದಿಲ್ಲ. ದರ್ಶನ ಭಾವಗಳು 3 ಇದೆ: ಚಕ್ಷು ದರ್ಶನ, ಅವಧಿ ದರ್ಶನ. ಲಬ್ಧಿಗಳು 5 ಇದೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇದೆ, ಚಾರಿತ್ರ ಇರುವುದಿಲ್ಲ, ಸಂಯಮ ಇದೆ. ಕ್ಷಾಯೋಪಶಮಿಕ ಭಾವಗಳು ಎಷ್ಟಾಯ್ತು? 13 ಭಾವ ಆಗ್ತವೆ. ಔದೈಕ ಭಾವದಲ್ಲಿ ದೇಶವಿರತ ಕ್ಷಾಯೋಪಶಮಿಕ ಸಮ್ಯಕ್ ದೃಷ್ಟಿ ಜೀವ ಮನುಷ್ಯ ಮತ್ತು ತಿರಿಯಂಚರಲ್ಲಿ ಮಾತ್ರ ಇರ್ತವೆ. ಹಾಗಾಗಿ ಗತಿಗಳಲ್ಲಿ 2 ಗತಿ ಆಗುವುದು: ಒಂದು ಮನುಷ್ಯ ಗತಿ, ಇನ್ನೊಂದು ತಿರಿಯಂಚ ಗತಿ. ಕಷಾಯಗಳು 4 ಇದೆ. ವೇದದಲ್ಲಿ 3 ವೇದಗಳಿರಲು ಸಾಧ್ಯ. ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇರುತ್ತದೆ, ಅಸಂಯಮ ಇಲ್ಲ. ಯಾಕಂದ್ರೆ ಸಂಯಮ ಇದಿಲ್ಲ, ಸ್ವಲ್ಪ ಸಂಯಮ ಬಂದಿದೆ. ಅಸಿದ್ಧತ್ವ ಇದೆ. ಲೇಷದಲ್ಲಿ 3 ಶುಭ ಲೇಷಗಳು ಇರುತ್ತವೆ. ಎಷ್ಟಾಯ್ತು ಔದೈಕ ಭಾವ? 14. ಎಷ್ಟು? 14. 2 ಗತಿ, 4 ಕಷಾಯ, 6, 3 ವೇದ, 1 ಜ್ಞಾನ, 1 ಸಿದ್ಧತ್ವ, 11, 3 ಲೇಷ, 14. 3 ಶಿವಲೇಷ ಮಾತ್ರ ಇರ್ತವೆ ಇದರಲ್ಲಿ, ಅಶುಭಲೇಷಗಳಿರುವುದು. 2 ಪಾರಿಣಾಮಿಕ ಭಾವಗಳನ್ನು ಸೇರಿಸಿ, ಆಮೇಲೆ ಮೇಲಿನವುಗಳನ್ನೆಲ್ಲ ಸೇರಿಸಿ, ಎಲ್ಲ ಸೇರಿ 29 ಭಾವಗಳು ಆಗುತ್ತವೆ. ತಿಳಿದು 5ನೇ ಗುಣಸ್ಥಾನದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತದ ಜೊತೆಗೆ ಎಷ್ಟು? 29 ಭಾವಗಳು ಆಗುತ್ತವೆ. ಅಲ್ಲಿ ಔಪಶಮಿಕ ಕ್ಷಾಯಕ ಇರುವುದಿಲ್ಲಲ್ಲ ಭಯ್ಯಾಜಿ? ಇಲ್ಲ ಅಂತ ಹೇಳಿದ್ದೆ. ಹೌದು, ಇಲ್ಲ. ಅದೇ ಹೆಂಗ್ ತಿಳ್ಕೊಬೇಕು ಭಯ್ಯಾಜಿ? ಅದ ಆ ಕ್ಲೂನೇ ಗೊತ್ತಾಗ್ತಲ್ಲ. ಈಗ ಸಮ್ಯಕ್ತದಲ್ಲಿ ಯಾವುದಿದೆಯಲ್ಲ ಅದಿರುವಾಗ ಇನ್ನೊಂದು ಇರಂಗಿಲ್ಲ. ಜನರಲ್ ಆಗಿ 5ನೇ ದೇಶ ವ್ರತ ಗುಣಸ್ಥಾನದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತದ 1 ಗುಣ ಇರ್ತದೆ, ಒಂದಿದೆ.
ನೋಡ್ರಿ, ಗುಣ ಬೇರೆ, ಇದೇನಿದೆ ಸಮ್ಯಕ್ತ್ವ ಬಂದಾಗ ಉಳಿದ ಯಾವ ಸಮ್ಯಕ್ತ್ವ ಇರಂಗಿಲ್ಲ. ಯಾವ ಸಮ್ಯಕ್ತ್ವ ಇದೆ ಅದು ಒಂದೇ ಸಮ್ಯಕ್ತ್ವ. ಉಳಿದ ಕ್ಷಾಯೋಪಶಮಿಕ ಭಾವಗಳು ಇದಾವಲ್ಲ, ಸಾಕಷ್ಟು ಇದಾವ. ಜ್ಞಾನ ಇದೆ, ಇದು ಕ್ಷಾಯೋಪಶಮ ಭಾವ ಇದೆ. ಆಮೇಲೆ ಅಜ್ಞಾನ ಕ್ಷಾಯೋಪಶಮ ಭಾವ ಇದೆ. ಆಮೇಲೆ ಲಬ್ಧಿಗಳಿದಾವೆ, ಸಂಯಮ ಇದೆ, ಚಾರಿತ್ರ ಇದೆ, ದರ್ಶನ ಇದೆ. ಇವೆಲ್ಲ ಕ್ಷಾಯೋಪಶಮಿಕ ಭಾವಗಳೇ ಇರೋದು. ಆದ್ರೆ ಸಮ್ಯಕ್ತ್ವ ಅಂತ ಬಂದಾಗ ಸಮ್ಯಕ್ತ್ವ ಕ್ಷಾಯೋಪಶಮಿಕ ಈಗ ನಮ್ಮಲ್ಲಿ ಇದೆ ಅಂತಂದ್ರೆ ಈ ಟೈಮ್ದಲ್ಲಿ ಉಪಶಮ ಇರ್ತದೇನೋ, ಕ್ಷಾಯೋಪಶಮಿಕ ಇರುವಾಗ ಇರುವುದಿಲ್ಲ. ಕ್ಷಯೋಪಶಮ ಇದೆ ಅಂತಂದ್ರೆ ಕ್ಷಾಯಿಕ ಇರಂಗಿಲ್ಲ. ಯಾವ್ದೇ ಒಂದೇ ಇರುವುದು ಒಂದ್ ಟೈಮ್. ತಿಳಿದ್ರಿ? ಈಗ 5ನೇ ಗುಣಸ್ಥಾನದಲ್ಲಿ 29 ಭಾವಗಳು ಆಗ್ತವೆ ಅಂತ ತಿಳ್ಕೋಬೇಕು. ಹೀಗೆ ಈ ಕ್ಷಾಯೋಪಶಮಿಕ ಸಮ್ಯಕ್ತ ಮಾರ್ಗಣದಲ್ಲಿ ದೇಶ ವಿರುದ್ಧ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ ಆಗ್ತದೆ. ಇನ್ನು ಮುಂದೆ ಕ್ಷಾಯೋಪಶಮಿಕ ಸಮ್ಯಕ್ತ್ವ 6 ಮತ್ತು 7ನೇ ಗುಣಸ್ಥಾನದಲ್ಲಿ ಕೂಡ ಇರ್ತದೆ. ನೋಡ್ರಿ, 6 ಮತ್ತು 7 ಎರಡನ್ನೂ ನೋಡ್ತಾ ಹೋದ್ರೆ ಅಥವಾ ಒಂದನ್ನೇ ನೋಡಿ, 6ನೇ ಗುಣಸ್ಥಾನದಲ್ಲಿ ಪ್ರಮತ್ತ ವಿರುದ್ಧ ಗುಣಸ್ಥಾನದಲ್ಲಿ ಔಪಶಮಿಕ ಸಮ್ಯಕ್ತ್ವ ನೋಡಿ. ಮಾರ್ಗಣ ಯಾವುದಿದೆ ನಮ್ದು? ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇದೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಮಾರ್ಗಣ ಇದೆ ಅಂದ್ರೆ ಅದು ಎಲ್ಲಾ ಕಡೆನೂ ಲಾಗು ಆಗ್ತದೆ, ಅಪ್ಲೈ ಆಗ್ತದೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವದ ಜೊತೆಗೆ ಔಪಶಮಿಕ ಸಮ್ಯಕ್ತ್ವ ಇರುವುದಿಲ್ಲ. ಹಾಗಾಗಿ ಔಪಶಮಿಕದ ಯಾವ ಭಾವಗಳು ಇಲ್ಲ ಕ್ಷಾಯೋಪಶಮಿಕ ಸಮ್ಯಕ್ತ್ವದ ಜೊತೆಗೆ. ಚಾರಿತ್ರನೂ ಇಲ್ಲ, ಸಮ್ಯಕ್ತನೂ ಇಲ್ಲ. ಕ್ಷಾಯಿಕ ಭಾವಗಳಲ್ಲಿಯೂ ಕೂಡ ಯಾವುದೇ ಭಾವ ಕ್ಷಾಯೋಪಶಮ ಸಮ್ಯಕ್ತ್ವದ ಜೊತೆಗೆ ಇರುವುದಿಲ್ಲ. ಇನ್ ಕ್ಷಾಯೋಪಶಮ ಸಮ್ಯಕ್ತ್ವದಲ್ಲಿ ಕ್ಷಾಯೋಪಶಮಿಕ ಭಾವಗಳು ಯಾವ್ಯಾವ ಇರಬಹುದು? 6ನೇ ಗುಣಸ್ಥಾನದಲ್ಲಿ ಅಂದ್ರೆ ಮುನಿ ಅವಸ್ಥಾನದಲ್ಲಿ 4 ಜ್ಞಾನಗಳು ಇರಬಹುದು. ಮತಿ, ಶ್ರುತ, ಅವಧಿ, ಮನ, ಪರಿಗಯ, ಈ 4 ಜ್ಞಾನಗಳು ಇರಬಹುದು. ಮುನಿ ಅವಸ್ಥೆಯಲ್ಲಿ ಅಂದ್ರೆ 6ನೇ ಗುಣಸ್ಥಾನದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವದ ಜೊತೆಗೆ ಅಜ್ಞಾನ ಭಾವಗಳು ಯಾವುವು ಇರುವುದಿಲ್ಲ. ಆಮೇಲೆ ದರ್ಶನ ಭಾವಗಳಲ್ಲಿ 3 ಭಾವಗಳಿರಬಹುದು: ಚಕ್ಷು, ಅಚಕ್ಷು, ಅವಧಿ. ಲಬ್ಧಿಗಳಲ್ಲಿ 5 ಲಬ್ಧಿ ಭಾವಗಳು ಇರುತ್ತವೆ ಕ್ಷಾಯೋಪಶಮಿಕದ್ದು. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಇದೆ. 6ನೇ ಗುಣಸ್ಥಾನ ಇದೆ ಅಂದ್ರೆ ಚಾರಿತ್ರ ಭಾವ ಇದೆ. ಸಂಯಮ ಇರುವುದಿಲ್ಲ. ಸಂಯಮ ಇರುವುದಿಲ್ಲ. ಎಷ್ಟಾಯ್ತು? 4 ಜ್ಞಾನ, 3 ದರ್ಶನ, 7, 5 ಲಬ್ಧಿ, 12, 1 ಸಮ್ಯಕ್ತ, 1 ಚಾರಿತ್ರ. ಎಷ್ಟು? 14 ಭಾವಗಳು. ಕ್ಷಾಯೋಪಶಮಿಕ ಸಮ್ಯಕ್ತ ಮಾರ್ಗಣದಲ್ಲಿ 6ನೇ ಗುಣಸ್ಥಾನದಲ್ಲಿ ಕ್ಷಾಯೋಪಶಮಿಕದ್ದು 14 ಭಾವಗಳು. ಆಮೇಲೆ ಔದೈಕ ಭಾವಗಳಲ್ಲಿ ಪ್ರಮತ್ತ ವಿರತ ಗುಣಸ್ಥಾನದಲ್ಲಿ ಇರಬೇಕಾದ್ರೆ ನಿಯಮದಿಂದ ಗತಿ 1 ಮನುಷ್ಯ ಗತಿ ಇರುತ್ತದೆ. ಹಾಗಾಗಿ ಗತಿಯಲ್ಲಿ 1, ಕಷಾಯದಲ್ಲಿ 4, ವೇದದಲ್ಲಿ 3. ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಭಾವ ಇದೆ, ಅಸಂಯಮ ಇರುವುದಿಲ್ಲ, ಅಸಿದ್ಧತ್ವ ಇದೆ. ಲೇಷದಲ್ಲಿ 3 ಶುಭ ಲೇಷಗಳು ಬರ್ತವೆ. ಇದೆಷ್ಟಾಯ್ತು ನೋಡ್ರಿ. 1 ಗತಿ, 4 ಕಷಾಯ, 5, 3, 12. 13 ಆಗ್ತದೆ ಬನ್ನಿಜಿ. 1 ಗತಿ, 5, 3 ವೇದ 8, 1 ಅಜ್ಞಾನ 9, ಅಸಿದ್ಧತ್ವ 10, 3 ಲೇಷ 13 ಭಾವಗಳು. ಸರಿ ಇದೆ. ಆಮೇಲೆ 2 ಪಾರಿಣಾಮಿಕ ಭಾವಗಳನ್ನ ಸೇರಿಸಿ, ಎಲ್ಲ ಸೇರಿಸಿ 29. ಸರಿ ಇದೆ. 29 ಭಾವಗಳು ಆಗುತ್ತವೆ. ಯಾವ ಗುಣಸ್ಥಾನದಲ್ಲಿ? 6ನೇ ಗುಣಸ್ಥಾನದಲ್ಲಿ. 7ನೇ ಗುಣಸ್ಥಾನದಲ್ಲಿಯೂ ಭಾವಗಳು ಇಷ್ಟೇ ಬರುತ್ತವೆ, 29. ಯಾಕೆಂದ್ರೆ ಅದು 6ರ ಸದೃಶವೇ ಭಾವಗಳಾಗ್ತವೆ. ನೋಡ್ರಿ, ಲೆಕ್ಕ ಮಾಡ್ರಿ, ಗೊತ್ತಾಗ್ತದೆ. ಔಪಶಮಿಕ ಸಮ್ಯಕ್ತ್ವ ಇರುವುದಿಲ್ಲ, ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರುವಾಗ. ಚಾರಿತ್ರನೂ ಇರುವುದಿಲ್ಲ. ಕ್ಷಾಯಿಕ ಭಾವಗಳಲ್ಲಿ ಕೂಡ ಕ್ಷಾಯೋಪಶಮ ಸಮ್ಯಕ್ತ್ವದ ಜೊತೆಗೆ ಯಾವುದೇ ಒಂದು ಕ್ಷಾಯಿಕ ಭಾವ ಇರುವುದಿಲ್ಲ. ಕ್ಷಾಯೋಪಶಮಿಕದಲ್ಲಿ 4 ಜ್ಞಾನ, ಅಜ್ಞಾನ ಇರುವುದಿಲ್ಲ, ದರ್ಶನ 3, 5 ಲಬ್ಧಿ, 1 ಸಮ್ಯಕ್ತ್ವ, 1 ಚಾರಿತ್ರ.
ಸಂಯಮ ಇರುವುದಿಲ್ಲ. ಇವೆಲ್ಲ ಸೇರಿ ಎಷ್ಟಾಯ್ತು? 14. 14. ಆಮೇಲೆ ಔದೈಕ ಭಾವಗಳಲ್ಲಿ 1 ಗತಿ ಮನುಷ್ಯ ಗತಿ, 4 ಕಷಾಯ, 3 ವೇದ, ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಿದ್ಧತ್ವ ಇದೆ, ಅಸಂಯಮ ಇರುವುದಿಲ್ಲ, ದೇಶಗಳಲ್ಲಿ 3 ಶುಭ ದೇಶಗಳು. 13. ಇದು 13. ಈ 2 ಪಾರಿಣಾಮಿಕ ಭಾವಗಳನ್ನು ಸೇರಿಸಿ ಎಲ್ಲ 29. ಹೀಗೆ ಕ್ಷಾಯೋಶಮಿಕ ಸಮ್ಮೇಳನದ ಮೂಲಕ ಸ್ಥಾನಗಳನ್ನು ಲೆಕ್ಕದಲ್ಲಿ ತೆಗೆದುಕೊಂಡು ನೋಡುತ್ತವೆ. ಈ 1ರಲ್ಲಿ 44, ದೇಶ ವಿರುದ್ಧದಲ್ಲಿ 29, ಪ್ರಮತ್ತ ವಿರುದ್ಧದಲ್ಲಿ 29, ಅಪ್ರಮತ್ತ ವಿರುದ್ಧದಲ್ಲಿ 29. ಇದು ಕ್ಷಾಯೋಪಶಮಿಕ ಸಮ್ಯಕ್ತದ ವಿಶೇಷ ಅಥವಾ ಗುಣಸ್ಥಾನಾಧಾರದಿಂದ ವಿಶೇಷವಾಗಿ ತಿಳಿದಂತಾಯಿತು. ತಿಳಿತು? ಭಯ್ಯಾಜಿ, ಮತಿಜ್ಞಾನ, ಶ್ರುತಜ್ಞಾನ, ಮನಪರ್ಯಾಯ ಜ್ಞಾನ ಇದ್ದಾಗ ಅಜ್ಞಾನ ಇದ್ಕೆ ಅಂತ ಹೆಂಗನದ್ರಿ? ಅಜ್ಞಾನ ಕ್ಷಾಯೋಪಶಮಯದೊಳಗಿನ ಅಜ್ಞಾನ ಇರಂಗಿಲ್ಲ, ಕೇವಲ ಜ್ಞಾನ ಆಗಿಲ್ಲಲ್ಲ, ಅದ್ರ ಸಲುವಾಗಿ ಅಜ್ಞಾನ. ಎಲ್ಲಿ ತನಕ ಜ್ಞಾನ ವರ್ಣ ಕರ್ಮ ಬಿಟ್ಟು ಹೋಗಂಗಿಲ್ಲ, ಅಲ್ಲಿ ತನಕ ಒಂದ್ ಅಪೇಕ್ಷೆಯಲ್ಲಿ ಅಜ್ಞಾನನ ಇರ್ತದೆ. ಸರಿ. ಮುಂದೋದ್ರಿ. ಇದೆಲ್ಲರಿಗೂ ತಿಳಿತು ಕ್ಷಾಯೋಪಶಮ ಸಮ್ಯಕ್ತದ್ದು. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಕಂಟಿನ್ಯೂಸ್ ಆಗಿ ಇದ್ರೆ 66 ಸಾಗರೋಪಮ ಕಾಲದವರೆಗೆ ಜೀವದ ಜೊತೆಗೆ ಇರಬಹುದು. ಇಲ್ಲ ಕಡಿಮೆ ಅಂದ್ರೆ ಅಂತರ್ಮುಹೂರ್ತದ ತನಕ ಅಂತೂ ಇರ್ತದೆ. ತಿಳಿತು? ಭಯ್ಯಾಜಿ, 66 ಸಾಗರೋಪಮ ಕಾಲ ಅಂತಂದ್ರೆ ಅದು ಬಿಟ್ಟು ಇರುತ್ತೋ ಅಥವಾ ನಿರಂತರವಾಗಿನೇ ಇರುತ್ತೆ? ನಿರಂತರವಾಗಿ ಹೆಚ್ಚಂದ್ರೆ ಅಖಂಡ ರೂಪದಿಂದ ಇರಲಿಕ್ಕೆ ಅಷ್ಟು ಸಾಧ್ಯ ಇದೆ. ಗ್ಯಾಪದಿಂದ ಅದು ಅಸಂಖ್ಯಾತ ಸಲ ಬಂದು ಹೋಗಬಹುದು. ಕಂಟಿನ್ಯೂಸ್ ಆಗಿ ಉಳ್ಕೊಂಡ್ರೆ ಕ್ಷಾಯೋಕ್ಷಮ ಸಮ್ಯಕ್ತ್ವ 66 ಸಾಗರ ಅಖಂಡ ರೂಪದಿಂದ ನಿರಂತರವಾಗಿ ಇರ್ಲಿಕ್ಕೆ ಸಾಧ್ಯ. ಆಮೇಲೆ ಬಿಟ್ಟು ಹೋದ್ರೆ ಮತ್ತೆ ಪುರುಷಾರ್ಥದಿಂದ ಮತ್ತೆ ಮಾಡ್ಕೋಬಹುದು. ಬಹಳ ಪುರುಷಾರ್ಥ ಬ್ರೇಕ್ ಆಗ್ತಾ ಇದೆ. ಅಂತರ್ಮುಹೂರ್ತದ ಬಳಿಕ ಪುನಃ ಮತ್ತೆ ಭಾವದಲ್ಲಿ ಕ್ಷಾಯೋಪಶಮಿಕ ಭಾವ ಬರಬಹುದು. ಸಮ್ಯಕ್ತ ಭಾವ. ಮುಂದೆ ಕ್ಷಾಯಿಕ ಸಮ್ಯಕ್ತ್ವ. ಔಪಶಮಿಕ 1, ಕ್ಷಾಯಿಕ 9, ಕ್ಷಾಯೋಪಶಮಿಕ 14, ಔದಯಿಕ 20, ಪಾರಿಣಾಮಿಕ 2, ಒಟ್ಟು 46 ಭಾವಗಳು. ಇನ್ನು ಉಪಶಮ ಸಮ್ಯಕ್ತ್ವ, ಕ್ಷಾಯೋಪಶಮಿಕ ಸಮ್ಯಕ್ತ್ವ ಆದ್ಮೇಲೆ ಕ್ಷಾಯಿಕ ಸಮ್ಯಕ್ತ್ವ. ಕ್ಷಾಯಿಕ ಸಮ್ಯಕ್ತ್ವ ಅಂದ್ರೆ ಸಮ್ಯಕ್ತ್ವ ಘಾತಕ ಕರ್ಮಗಳ ನಾಶವಾದ ಮೇಲೆ ಜೀವದಲ್ಲಿ ಯಾವ ಭಾವ ಇದೆಯೋ ಅದನ್ನ ಕ್ಷಾಯಿಕ ಸಮ್ಯಕ್ತ್ವ ಭಾವ ಅಂತ ಕರೀತಾರೆ, ಅಥವಾ ಆ ಗುಣವನ್ನ ಕ್ಷಾಯಿಕ ಸಮ್ಯಕ್ತ್ವ ಗುಣ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ದರ್ಶನ ಮೋಹನೀಯ ಕರ್ಮದ 3 ಪ್ರಕೃತಿಗಳು, ಅನಂತಾನುಬಂಧಿ 4 ಕಷಾಯಗಳು, ಈ 7 ಪ್ರಕೃತಿಗಳ ನಾಶವಾಗಿರುತ್ತದೆ. ಕರ್ಮಗಳ ನಾಶವಾಗಿರುವುದರಿಂದ, ಕರ್ಮಗಳ ಕ್ಷಯವಾಗಿರುವುದರಿಂದ ಇದನ್ನು ಕ್ಷಾಯಿಕ ಸಮ್ಯಕ್ತ್ವ ಭಾವ ಅಂತ ಕರೆಯುತ್ತಾರೆ. ಇದು ಎಲ್ಲಿಂದ ಎಲ್ಲಿ ತನಕ ಇದೆ ಜೀವದಲ್ಲಿ ಅಂತಂದ್ರೆ ಗುಣಸ್ಥಾನ 4ರಿಂದ 14 ಮತ್ತು ಸಿದ್ಧ ಪರಿಮಸ್ತಿಗಳಲ್ಲೂ ಇದೆ. ತಿಳಿತು?
ಹಾಗಾಗಿ ಶಾಯಿಕ ಸಮ್ಯಕ್ತ್ವ ಆಗ್ಬೇಕಾಯ್ತು ಅಂದ್ರೆ ಜೀವಕ್ಕೆ ಒಂದ್ ವೇಳೆ ಜೀವ ಅನಾದಿ ಮಿಥ್ಯಾ ದೃಷ್ಟಿ ಇದೆ ಅಂತಂದ್ರೆ ಮೊಟ್ಟ ಮೊದಲದಕ್ಕಾಗುವಂತಹ ಸಮ್ಯಕ್ತ್ವ ಉಪಶಮ ಸಮ್ಯಕ್ತ್ವವೇ ಆಗ್ತದೆ. ಆಮೇಲೆ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಆಗ್ತದೆ. ಆಮೇಲೆ ಪ್ರಯತ್ನದಿಂದ ಕ್ಷಾಯಿಕ ಸಮ್ಯಕ್ತ್ವವೂ ಆಗ್ತದೆ. ಒಮ್ಮೆಲೆ ನಾನು ಅನಾದಿ ಮಿಥ್ಯಾ ದೃಷ್ಟಿ ಇದ್ದೆ, ಒಮ್ಮಿಂದೊಮ್ಮೆಲೆ ನಂಗೆ ಸಮ್ಯಕ್ತ್ವ ಆಯ್ತು, ಕ್ಷಾಯಿಕ ಸಮ್ಯಕ್ ದೃಷ್ಟಿ ಆದೆ, ಮೋಕ್ಷಕ್ಕೆ ಹೋದೆ. ಈ ರೀತಿ ಎಂದಿಗೂ ಯಾವ ಕಾಲದಲ್ಲೂ ಯಾರಿಗೂ ಆಗುವುದಿಲ್ಲ. ಅವ್ರು ಬೇಕಾದಷ್ಟು ವೇಗವಾಗಿ ಮಾಡಿಕೊಂಡ್ರು ಕೂಡ ಮೊದಲಾಗೋದು ಉಪಶಮ, ಆಮೇಲೆ ಆಗೋದು ಕ್ಷಾಯೋಪಶಮ. ಉಪಶಮ ಆಯ್ತು ಶೀತ ಕ್ಷಾಯಿಕ ಆಯ್ತು ಹಿಂಗೂ ಆಗೋದಿಲ್ಲ. ಉಪಶಮ ಆಗಬೇಕು, ಕ್ಷಾಯೋಪಶಮ ಆಗಬೇಕು, ಆಮೇಲೆ ಕ್ಷಾಯಿಕ ಆಗ್ತದೆ. ಹೀಗಿರ್ತದೆ. ಆಮೇಲೆ ಕ್ಷಾಯಿಕ ಸಮ್ಯಕ್ತ್ವ ಕ್ಷಾಯಿಕ ಸಮ್ಯಕ್ತ್ವ ಮಾರ್ಗಣದಲ್ಲಿ ಪರ್ಯಾಪ್ತಕ ಜೀವರಲ್ಲಿ ಏನೇನಾಗಬಹುದು? ಕ್ಷಾಯಿಕ ಸಮ್ಯಕ್ತ್ವದ ಜೊತೆಗೆ ಔಪಶಮಿಕ ಒಂದು ಭಾವ ಇರಬಹುದು, ಚಾರಿತ್ರ ಭಾವ. ಯಾಕಂದ್ರೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವರು ಉಪಶಮ ಶ್ರೇಣಿ ಏರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವರಲ್ಲಿ ಒಂದು ಉಪಶಮ ಭಾವ, ಅದು ಔಪಶಮಿಕ ಚಾರಿತ್ರ ಭಾವ ಇರಲು ಸಾಧ್ಯ. ಕ್ಷಾಯಿಕ ಸಮ್ಯಕ್ತ್ವದ ಜೊತೆಗೆ ಕ್ಷಾಯಿಕ ಭಾವಗಳು ಎಲ್ಲಾ ಇರಲು ಸಾಧ್ಯ. ಕ್ಷಾಯಿಕ ಸಮ್ಯಕ್ತ್ವ, ಕ್ಷಾಯಿಕ ಚಾರಿತ್ರ, ಕ್ಷಾಯಿಕ ಜ್ಞಾನ, ಕ್ಷಾಯಿಕ ದಾನ, ಕ್ಷಾಯಿಕ ದರ್ಶನ, ಕ್ಷಾಯಿಕ ಲಾಭ, ಕ್ಷಾಯಿಕ ಭೋಗ, ಕ್ಷಾಯಿಕ ಉಪಭೋಗ, ಕ್ಷಾಯಿಕ ವೀರ್ಯ, ಹೀಗೆ 9 ಕ್ಷಾಯಿಕ ಭಾವಗಳು ಇರಲು ಸಾಧ್ಯ. ಇನ್ನು ಕ್ಷಾಯಿಕ ಸಮ್ಯಕ್ತ್ವದ ಜೊತೆಗೆ ಕ್ಷಾಯೋಪಶಮಿಕ ಭಾವಗಳೇ ಯಾವ್ಯಾವ ಆಗ್ಬಹುದು? ಮತಿ ಜ್ಞಾನ ಆಗಿರಬಹುದು, ಶತಜ್ಞಾನ, ಅವಧಿ ಜ್ಞಾನ, ಮನಃಪರಿ ಜ್ಞಾನ, 4 ಜ್ಞಾನಗಳು ಆಗಿರಬಹುದು. ಆಮೇಲೆ ಕ್ಷಾಯೋಪಶಮಿಕ ಅಜ್ಞಾನ ಭಾವಗಳು ಕ್ಷಾಯಿಕ ಸಮ್ಯಕ್ತ್ವದಲ್ಲಿ ಇರುವುದಿಲ್ಲ. ಅಂದ್ರೆ ಕೂಮತಿ, ಕೋಶುತ, ಕುವದಿ ಯಾವುದೇ ಸಮ್ಯಕ್ತ್ವದ ಜೊತೆಗೆ ಇರುವುದಿಲ್ಲ. ದರ್ಶನ ಭಾವಗಳು 3 ಇರಬಹುದು. ಕ್ಷಯೋಪಶಮ ಜನ್ಯವಾದ ದರ್ಶನ ಭಾವಗಳು ಕ್ಷಾಯಿಕ ಸಮ್ಯಕ್ತ್ವದ ಜೊತೆಗೆ ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. ಲಬ್ಧಿಗಳು 5 ಇರ್ತವೆ ಕ್ಷಾಯಿಕ ಸಮ್ಯಕ್ತ್ವದ ಜೊತೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವ ಇರುವುದಿಲ್ಲ. ಕ್ಷಾಯಿಕ ಸಮ್ಯಕ್ತ್ವ ಇರುವಾಗ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರುವುದಿಲ್ಲ. ಕ್ಷಾಯೋಪಶಮಿಕ ಚಾರಿತ್ರ ಇರುತ್ತದೆ. ಕ್ಷಾಯಿಕ ಸಮ್ಯಕ್ತ್ವದ ಜೊತೆಗೆ ಮುನಿ ಮಹಾರಾಜರೇ ಇರಬಹುದು. ಆಮೇಲೆ ಸಂಯಮನೂ ಇರಬಹುದು. ಕ್ಷಾಯಿಕ ಸಮ್ಯಕ್ತ್ವ ಇದೆ, 5ನೇ ಗುಣಸ್ಥಾನನೂ ಇರಬಹುದು. ಕ್ಷಾಯೋಪಶಮಿಕ ಭಾವಗಳು ಎಷ್ಟಾಯ್ತು? 14. ಇನ್ನು ಔದೈಕ ಭಾವಗಳಲ್ಲಿ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವ ಯಾವ್ಯಾವ ಗತಿಯಲ್ಲಿ ಇರಲು ಸಾಧ್ಯ? ನರಕದಲ್ಲಿ ಇದೆ, ತಿರ್ಯಂಚ, ಮನುಷ್ಯ, ದೇವಗತಿ, 4 ಗತಿಗಳಲ್ಲಿ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವ ಇದೆ. ಆಮೇಲೆ ಕಷಾಯಗಳ 4 ಇದಾವೆ: ಕ್ರೋಧ, ಮಾನ, ಮಾಯಾಲೋಭ. ಆಮೇಲೆ ವೇದ ಮಾರ್ಗಣದಲ್ಲಿ 3 ವೇದಗಳ ಜೊತೆಗೆ ಕ್ಷಾಯಿಕ ಸಮ್ಯಕ್ತ್ವ ಇರಲು ಸಾಧ್ಯ, ಅಥವಾ ಕ್ಷಾಯಿಕ ಸಮ್ಯಕ್ತ್ವದ ಜೊತೆಗೆ 3 ವೇದಗಳು ಇರಲು ಸಾಧ್ಯ. ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಭಾವ ಇದೆ. ಕ್ಷಾಯಿಕ ಸಮ್ಯಕ್ತ್ವದ ಜೊತೆಗೆ ಅಸಂಯಮ ಭಾವವೂ ಇದೆ ಗುಣಸ್ಥಾನ 4ರಲ್ಲಿ. ಅಸಿದ್ಧತ್ವ ಭಾವವೂ ಇದೆ. ಎಲ್ಲಿ ತನಕ ಸಿದ್ಧ ಪರಮಾತ್ಮ ಆಗೋದಿಲ್ಲ ಅಲ್ಲಿ ತನಕ. ಕ್ಷಾಯಿಕ ಸಮ್ಯಕ್ತ್ವದ ಜೊತೆಗೂ ಅಶುಭ ಲೇಷಗಳು ಕೆಲಸ ಮಾಡುತ್ತವೆ. ನೋಡ್ರಿ, ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇದೆ ಜೀವ. ಗುಣಸ್ಥಾನ 1 ಮಾತ್ರ ಇದೆ. ಅಂದ್ರೆ 4ನೇ ಗುಣಸ್ಥಾನ 1ರಲ್ಲಿ ಮಾತ್ರ 3 ಅಂದ್ರೆ 6 ಲೇಷಗಳು ಇರಲು ಸಾಧ್ಯ.
ಮೂರು ಅಶುಭಲೇಶ, ಮೂರು ಶುಭಲೇಶ. ಉಳಿದ ಯಾವ ಗುಣಸ್ಥಾನದಲ್ಲಿಯೂ ಕ್ಷಾಯಿಕ ಸಮ್ಯಕ್ತದ ಜೊತೆಗೆ ಅಶುಭಲೇಶಗಳು ಇರುವುದಿಲ್ಲ. ಯಾವುದೇ ಸಮ್ಯಕ್ತದ ಜೊತೆಗೂ ಅಷ್ಟೇ. 4ನೇ ಗುಣಸ್ಥಾನ ಒಂದು ಮಾತ್ರ ಅಸಂಯಮಕ್ತಿರುವುದರಿಂದ ಅಲ್ಲಿ ಮಾತ್ರ 6 ಲೇಷಗಳಾಗ್ತವೆ, ಆಗಲಿಕ್ಕೆ ಸಾಧ್ಯ ಇದೆ. ಮುಂದಿನ ಯಾವ ಗುಣಸ್ಥಾನದಲ್ಲೂ ಅಶುಭ ಲೇಷ ಇರುವುದಿಲ್ಲ. ಹೀಗೆ ಎಲ್ಲ ಸೇರಿ ಎಷ್ಟಾಯ್ತಾ ಉದಯಿಕ ಭಾವದ್ದು? 20. ಆಮೇಲೆ 2 ಪಾರಿಣಾಮಿಕ ಭಾವಗಳನ್ನು ಸೇರಿಸಿ 22. ಇದೆಲ್ಲ 46 ಆಗುತ್ತೆ. 46 ಆಯ್ತಾ? ಇದು ಕ್ಷಾಯಿಕ ಸಮ್ಯಕ್ತದ ಸಾಮಾನ್ಯ ಚರ್ಚೆಯ ಪ್ರಕಾರ, ಸಾಮಾನ್ಯ ಭಾವಗಳ ಪ್ರಕಾರ 46 ಭಾವಗಳಾಗ್ತವೆ ಗುಣಸ್ಥಾನ 4ರಿಂದ ಮುಂದೆ ಎಲ್ಲಾ ಕಡೆ. ಇದು ಮುಂದೆ ಎಲ್ಲಾ ಕಡೆ ಅಂದ್ರೆ ಎಲ್ಲೆಲ್ಲಿ? 4ರಿಂದ ಮುಂದಿನ ಎಲ್ಲಾ ಗುಣಸ್ಥಾನಗಳಲ್ಲೂ ಕ್ಷಾಯಿಕ ಸಮ್ಯಕ್ತ್ವ ಇದೆ. ಹಾಗಾಗಿ ಇನ್ನು ಒಂದೊಂದರಲ್ಲೂ ವಿಶೇಷ ರೂಪದಿಂದ ತಿಳ್ಕೊಬೇಕು ನಾವು. 4ರಲ್ಲಿದ್ದಾಗ ಏನಾಗ್ತದೆ, 5ರಲ್ಲಿದ್ದಾಗ ಏನಾಗ್ತದೆ, ಇದನ್ನೆಲ್ಲ ನೋಡ್ಬೇಕು. ಓದ್ತೀರಿ? ಅಂದೇನ ಭಯ್ಯಾಜಿ ಕ್ಷಾಯಿಕ ಸಮ್ಯಕ್ತ 4 ತಿಳ್ಕೊಂಡ ತಿರಿಯಂಚಗ ತಿಳುಗೋ ಇದೆಯಾ? ಇದೆ. ಭೋಗಭೂಮಿಯಲ್ಲಿ ಸಮ್ಯಕ್ ದೃಷ್ಟಿ ತಿರಿಯಂಚರು ಇದ್ದಾರೆ. ಆದ್ರೆ ಅಲ್ಲಿ ಯಾವ ಗತಿಯಲ್ಲೂ ಇದು ಉತ್ಪನ್ನ ಆಗುವುದಿಲ್ಲ. ಉತ್ಪನ್ನ ಆಗುವುದು ಮನುಷ್ಯ ಗತಿಯಲ್ಲಿ ಮಾತ್ರ. ಆದ್ರೆ ಇಲ್ಲಿಂದ ಮೊದಲು ಆಯುಷ್ಯ ಬದ್ಧಾಯುಷ್ಕರಾದ ಜೀವರ ಅಪೇಕ್ಷಾದಿಂದ 4 ಗತಿಯಲ್ಲಿ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇದ್ದಾರೆ. ಮುಂದೆ 4ನೆಯ ಗುಣಸ್ಥಾನ ಅವಿರತ ಸಮ್ಯಕ್ತ್ವ ಗುಣಸ್ಥಾನ, ಕ್ಷಾಯಿಕ ಸಮ್ಯಕ್ತ್ವ ಪರ್ಯಾಪ್ತಕದಲ್ಲಿ. ಔಪಶಮಿಕ ಯಾವುದು ಇರುವುದಿಲ್ಲ. ಕ್ಷಾಯಿಕ 1, ಕ್ಷಯೋಪಶಮಿಕ 11, ಔದಯಿಕ 20, ಪಾರಿಣಾಮಿಕ 2, ಒಟ್ಟು 34 ಭಾವಗಳು. ಇನ್ನು 4ನೇ ಗುಣಸ್ಥಾನದಲ್ಲಿ ಅಂದ್ರೆ ಇದು ವಿಶೇಷವಾಗಿ ಹೇಳ್ತಾರೆ. ಒಂದು ಮಾತ್ರ ಇದೊಂದು ಗುಣಸ್ಥಾನವನ್ನ ಹಿಡ್ಕೊಂಡು ಕ್ಷಾಯಿಕ ಸಮ್ಯಕ್ತ್ವ ಮಾರ್ಗಣದಲ್ಲಿ, ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ, ಪರ್ಯಾಪ್ತಕರಲ್ಲಿ 4ನೇ ಗುಣಸ್ಥಾನ ಇರುವಾಗ ಕ್ಷಾಯಿಕ ಸಮ್ಯಕ್ತ್ವ ಇದೆ ಅಂದ್ರೆ ಔಪಶಮಿಕ ಭಾವ ಒಂದು ಇರುವುದಿಲ್ಲ. 4ನೇ ಗುಣಸ್ಥಾನದಲ್ಲಿ ಕ್ಷಾಯಿಕ ಸಮ್ಯಕ್ತ್ವ ಇರುವಾಗ ಔಪಶಮಿಕ ಸಮ್ಯಕ್ತ್ವನೂ ಇಲ್ಲ, ಚಾರಿತ್ರನೂ ಇಲ್ಲ. 4ನೇ ಗುಣಸ್ಥಾನ ಇರುವಾಗ ಕ್ಷಾಯಿಕ ಸಮ್ಯಕ್ತ್ವ ಭಾವ ಒಂದಿರ್ತದೆ. ಕ್ಷಾಯಿಕ ಭಾವಗಳಲ್ಲಿ ಉಳಿದದ್ದು ಯಾವುದೂ ಇರುವುದಿಲ್ಲ, ಸಮ್ಯಕ್ತ್ವ ಭಾವ ಒಂದಿರ್ತದೆ. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ 3 ಜ್ಞಾನಗಳಿರ್ತವೆ. ಮತಿಜ್ಞಾನ, ಶ್ರುತಜ್ಞಾನ, ಅವಧಿ ಜ್ಞಾನ. ಅಜ್ಞಾನಗಳು ಇರುವುದಿಲ್ಲ. ದರ್ಶನಗಳು 3 ಇರಬಹುದು. ಚಕ್ಷು, ಅಚಕ್ಷು, ಅವಧಿ 5 ಲಬ್ಧಿಗಳಿವೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವ ಇಲ್ಲ, ಚಾರಿತ್ರ ಭಾವ ಇಲ್ಲ, ಸೈಮ ಭಾವ ಇಲ್ಲ. ಹಾಗಾಗಿ ಕ್ಷಾಯೋಪಶಮಿಕ ಭಾವಗಳು 11 ಆಗಿರಬಹುದು. ಆಮೇಲೆ ಕ್ಷಾಯಿಕ ಸಮ್ಯಕ್ತ್ವ ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ ಕ್ಷಾಯಿಕ ಸಮ್ಯಕ್ತ್ವ ಇದೆ 4ನೇ ಗುಣಸ್ಥಾನದಲ್ಲಿ. ಎಲ್ಲಾ ಗತಿಗಳಲ್ಲೂ ಇರಲು ಸಾಧ್ಯ. ನರಕ ಗತಿಯಲ್ಲೂ ಕ್ಷಾಯಿಕ ಸಮ್ಯಕ್ ದೃಷ್ಟಿಯ ಇದೆ, ತಿರಿಯಂಚರಲ್ಲೂ ಇದೆ, ಮನುಷ್ಯರಲ್ಲೂ ಇದೆ, ದೇವಗತಿಯಲ್ಲೂ ಇದೆ. ಕಷಾಯಗಳೆಲ್ಲ ಇರ್ತವೆ 4ನೇ ಗುಣಸ್ಥಾನದಲ್ಲಿ. ವೇದಗಳ 3 ವೇದಗಳ ಜೊತೆಗೆ ಇರಬಹುದು. ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮನೂ ಇದೆ 4ರಲ್ಲಿ, ಅಸಿದ್ಧತ್ವ ಇದೆ. ಆಮೇಲೆ ಲೇಷಗಳು ಕೂಡ ಎಲ್ಲ ಇವೆ. ಲೇಷದೊಂದು ವಿಶೇಷ. ಕರ್ಮಭೂಮಿಯ ಮನುಷ್ಯನು ಶುಭಲೇಷೆಯ ಜೊತೆಯಲ್ಲಿ ಕ್ಷಾಯಿಕ ಸಮ್ಯಕ್ತ್ವವನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಾನೆ.
ಅನಂತರ ಕಾಲದಲ್ಲಿ ಲೇಷೆಯು ಅಶುಭವಾಗಬಹುದು. ಈ ಅಪೇಕ್ಷೆಯಿಂದ ಇಲ್ಲಿ 6 ಲೇಷಗಳಿವೆ ಹಾಗೂ ಕ್ಷಾಯಿಕ ಸಮ್ಯಕ್ತದೊಂದಿಗೆ ಪ್ರಥಮ ನರಕದ ನಾರಿಕೆಯಾಗಿ ಭೋಗಭೂಮಿಯ ಮನುಷ್ಯನಾಗಿ ಅಥವಾ ತಿರ್ಯಂಚನಾಗಿ ಹುಟ್ಟುವವನಾಗಿದ್ದರೆ ಕಾಪೋತ ಲೇಷೆಯೊಂದಿಗೆ ಹುಟ್ಟುತ್ತಾನೆ ಹಾಗೂ ವೈಮಾನಿಕ ದೇವತೆಗಳಲ್ಲಿ ಹುಟ್ಟುವಾಗ ಶುಭ ಲೇಷೆಯೊಂದಿಗೆ ಹುಟ್ಟುತ್ತಾನೆ. ಇನ್ ಕ್ಷಾಯಿಕ ಸಮ್ಯಕ್ತ ಉತ್ಪನ್ನ ಆಗಬೇಕು ಅಂದ್ರೆ ಕರ್ಮಭೂಮಿಯ ಮನುಷ್ಯನಿಗೆ ಉತ್ಪನ್ನ ಆಗಬೇಕು. ಉತ್ಪನ್ನ ಮಾಡಿಕೊಳ್ಳುವಾಗ ಶುಭಲೇಷ ಇರ್ತದೆ. ಮಾಡಿಕೊಂಡ ಮೇಲೆ ಅವನಲ್ಲಿ ಅಸಂಯಮ ಇರುವ ತನಕ ಲೇಷಗಳು ಬದಲಾಗಬಹುದು, ಅಶುಭ ಲೇಷಗಳಾಗಬಹುದು. ಹಾಗೂ ಇನ್ ಮೊದಲೇ ತಿರಿಯಂಚಾಯು ಕಟ್ಕೊಂಡಿದ್ದಾನೆ ಅಂತಂದ್ರೆ ಅಲ್ಲಿ ಹುಟ್ಟುವ ತನಕ ಕಾಪೋತ ಲೇಷೆಯ ಜೊತೆಗೆ ಹುಟ್ಟುತ್ತಾನೆ. ವೈಮಾನಿಕ ದೇವತೆಗಳಾಗಿ ಕ್ಷಾಯಕ ಸಮಯ ದೃಷ್ಟಿ ದೇವಗತಿಯಲ್ಲಿ ಹುಟ್ಟುತ್ತಿದ್ದಾನೆ ಅಂತಂದ್ರೆ ಅಲ್ಲಿ ಶುಭ ಲೇಷೆಯ ಜೊತೆಗೆ ಜನ್ಮ ತಾಳ್ತಾನೆ. ಹೀಗೆ ಇದನ್ನ ನೆನಪಿಡಬೇಕು. ಆದ್ರೆ ಎಲ್ಲೇ ಹೋಗ್ಬೇಕಾದ್ರೆ ಕ್ಷಾಯಿಕ ಸಮ್ಯಕ್ತವನ್ನ ಇಲ್ಲಿ ಭೂಮಿಯ ಮೇಲೆ ಕರ್ಮ ಭೂಮಿಯಲ್ಲಿನ ಮನುಷ್ಯನೇ ಅದನ್ನ ಪ್ರಾಪ್ತ ಮಾಡಿಕೊಂಡು ಮುಂದೆ ಯಾವ ಗತಿಗೆ ಹೋಗುವುದಿದೆ ಅದರ ಅನುಸಾರವಾಗಿ ಅಲ್ಲಿ ಆ ಲೇಷಗಳನ್ನ ತಗೊಂಡು ಹೋಗ್ತಾನೆ. ಲೇಷಗಳಾಯ್ತಲ್ಲ, 6 ಲೇಷಗಳು ಇರಬಹುದು. ಕ್ಷಾಯಿಕ ಸಮ್ಯಕ್ತದ ಜೊತೆಗೆ 6 ಲೇಷಗಳು ಆಗಿ ಇರಬಹುದು. ಆಮೇಲೆ 2 ಪಾರಿಣಾಮಿಕ ಭಾವಗಳು, ಜೀವತ್ವ ಭವ್ಯತ್ವ ಎಲ್ಲ ಸೇರಿಸಿ ಎಷ್ಟು ಭಾವ ಆಯ್ತಿದು? ಕ್ಷಾಯಿಕ ಸಮ್ಯಕ್ತ್ವ ಮಾರ್ಗಣದಲ್ಲಿ ಅವಿರತ ಸಮ್ಯಕ್ತ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ 34 ಭಾವಗಳು ಆಗಲು ಸಾಧ್ಯ. ತಿಳಿದು ಮಯ್ಯಾಜಿ ಹಿಂದೆ ಕೊಟ್ಟಿರೋ ಅವಿರತ ಸಮ್ಯಕ್ ಗುಣಸ್ಥಾನ ಅದನ್ನ ಬಿಟ್ಬಿಟ್ಟು ಮತ್ತೆ ಯಾಕೆ ಇಲ್ಲಿ ಇದನ್ನ ಬೇರೆ ತಗೊಂಡ್ರು ಹೀಗೆ? ಇದು ಕ್ಷಾಯಿಕ ಸಮ್ಯಕ್ ದೃಷ್ಟಿ, ಇದು ಅದು ಕ್ಷಾಯೋಪಶಮ ಸಮ್ಯಕ್ ದೃಷ್ಟಿ. ಇದು 4ನೇ ಗುಣಸ್ಥಾನ ಕ್ಷಾಯಿಕದ್ದು ಇರಬಹುದು, ಕ್ಷಾಯೋಪಶಮಿಕದ್ದು ಇರಬಹುದು, ಉಪಶಮದ್ದು ಇರಬಹುದು. ಅದಕ್ಕಾಗಿ 3ರದ್ದು ಬೇರೆ ಬೇರೆ ಹೇಳ್ತಿದ್ದಾರೆ. ಅಂದ್ರೆ ಕ್ಷಾಯಿಕ ಸಮ್ಯಕ್ತ ಎಲ್ಲಿಂದ ಎಲ್ಲಿ ತನಕ ಇದೆ ಅದ್ರದ್ದೆಲ್ಲಾ ಗುಣಸ್ಥಾನ ಸೆಪರೇಟ್ ಹೇಳವ್ರೀಗ. ಹಾ ಭಯ್ಯಾಜಿ. ಮುಂದೆ 5ನೇ ಗುಣಸ್ಥಾನ ದೇಶ ವಿರುದ್ಧ ಗುಣಸ್ಥಾನ. ಕ್ಷಾಯಿಕ ಸಮ್ಯಕ್ತ ಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದು ಇರುವುದಿಲ್ಲ. ಕ್ಷಾಯಿಕ 1, ಕ್ಷಯೋಪಶಮಿಕ 12, ಔದಯಿಕ 13, ಪಾರಿಣಾಮಿಕ 2, ಒಟ್ಟು 28 ಭಾವಗಳು. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಒಂದ್ ವೇಳೆ ದೇಶವಿರತನಾದರೆ ಅಂದ್ರೆ 5ನೇ ಗುಣಸ್ಥಾನದಲ್ಲಿದ್ದರೆ ಆವಾಗ ಯಾವ ಯಾವ ಭಾವಗಳಾಗಬಹುದು ಅಂತಂದ್ರೆ ಔಪಶಮಿಕ ಭಾವಗಳಲ್ಲಿಯ 1 ಭಾವ ಆಗುವುದಿಲ್ಲ. ಇನ್ ಕ್ಷಾಯಿಕ ಭಾವಗಳಲ್ಲಿಯ ಕ್ಷಾಯಿಕ ಸಮ್ಯಕ್ತ್ವ ಅಂತೂ ಇದೆ. ಕ್ಷಾಯಿಕ ಸಮ್ಯಕ್ತ್ವ ಇರುವಾಗ ಕ್ಷಾಯೋಪಶಮಿಕ ಭಾವಗಳು ಏನೇನಾಗಬಹುದು? ಎಲ್ಲಿ ದೇಶ ವಿರುದ್ಧ ಗುಣಸ್ಥಾನದಲ್ಲಿ ಮತಿಜ್ಞಾನ, ಕ್ಷುದ್ರಜ್ಞಾನ, ಅವಧಿ 3 ಜ್ಞಾನಗಳಿರಬಹುದು. ಅಜ್ಞಾನಗಳು ಯಾವುದು ಇರುವುದಿಲ್ಲ. ಕೋಮತಿ, ಕುಶಿತ, ಅವಧಿ ಯಾವುದು ಅಜ್ಞಾನ ಇರುವುದಿಲ್ಲ. ದರ್ಶನದಲ್ಲಿ 3 ದರ್ಶನಗಳಿರಬಹುದು: ಚಕ್ಷು, ಅಚಕ್ಷು, ಅವಧಿ. ಲಬ್ಧಿಗಳು ಎಲ್ಲ ಇದು ಇರಬಹುದು. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರುವುದಿಲ್ಲ. ಕ್ಷಾಯೋಪಶಮಿಕ ಚಾರಿತ್ರ ಇರುವುದಿಲ್ಲ. ಯಾಕೆ ಇರುವುದಿಲ್ಲ ಅಂದ್ರೆ ಗುಣಸ್ಥಾನ 5 ಮಾತ್ರ ಇದೆ, ಹಾಗಾಗಿ 5ರಲ್ಲಿ ಚಾರಿತ್ರ ಇರುವುದಿಲ್ಲ. ಸಮ್ಯಕ್ತ್ವ ಕ್ಷಾಯಿಕದ್ದಿರೋದ್ರಿಂದ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರುವುದಿಲ್ಲ. ಸಂಯಮ ಇದೆ, ಯಾಕಂದ್ರೆ ದೇಶ ವಿರುದ್ಧ ಗುಣಸ್ಥಾನದಲ್ಲಿ ಸಂಯಮ ಇರುತ್ತದೆ ಕ್ಷಾಯೋಪಶಮಿಕ ಭಾವ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಎಷ್ಟಾಯ್ತು? 12. ಔದಯಿಕ ಭಾವಗಳಲ್ಲಿ ಕ್ಷಾಯಿಕ ಸಮ್ಯಕ್ತ್ವ ಮಾರ್ಗಣದಲ್ಲಿ ದೇಶ ವಿರುದ್ಧ ಗುಣಸ್ಥಾನದಲ್ಲಿ ಯಾವ ಗತಿಗಳು ಬರಬಹುದು? ಒಂದೇ ಗತಿ ಬರ್ತದೆ.
ಯಾಕೆಂದ್ರೆ ಅನುರತಿ ಅಥವಾ ದೇಶ ಸಂಯಮೆ ಆಗ್ಬೇಕು ಅಂತಂದ್ರೆ ಕರ್ಮಭೂಮಿ ಇರಬೇಕು. ಕರ್ಮಭೂಮಿ ಇದ್ದ ಮೇಲೆ ಕರ್ಮಭೂಮಿಯಲ್ಲಿ ಕ್ಷಾಯಿಕ ಸಮ್ಯಕ್ತ್ವ ಕೇವಲ ಮನುಷ್ಯರಿಗಿರ್ತದೆ. ಯಾವ ತಿರ್ಯಂಚರಿಗೂ ಕರ್ಮಭೂಮಿಯಲ್ಲಿ ಕ್ಷಾಯಿಕ ಸಮ್ಯಕ್ತ್ವ ಇರುವುದಿಲ್ಲ. ಹಾಗಾಗಿ ಕ್ಷಾಯಿಕ ಸಮ್ಯಕ್ತ್ವದ ಜೊತೆಗೆ ದೇಶ ವಿರತ ಗುಣಸ್ಥಾನ ನೋಡ್ತಾ ಇದ್ದೇವೆ ಅಂದ ಮೇಲೆ ಮನುಷ್ಯರಿಗೆ ಮಾತ್ರ ಸಂಬಂಧಪಡುತ್ತದೆ. ಹಾಗಾಗಿ ಗತಿಯಲ್ಲಿ ಒಂದು ಮನುಷ್ಯಗತಿ ಔದೈಕ ಭಾವ ಇದೆ. ಕಷಾಯಗಳಲ್ಲಿ 4 ಕಷಾಯಗಳು, ವೇದದಲ್ಲಿ 3 ವೇದಗಳಿರಬಹುದು, ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮನೂ ಇಲ್ಲ. ಯಾಕೆಂದ್ರೆ ದೇಶ ವಿರುದ್ಧ ಗುಣಸ್ಥಾನ ಇದು, ಅಸಿದ್ಧತ್ವ ಇರುತ್ತದೆ. ಲೇಷದಲ್ಲಿ 3 ಶುಭ ಲೇಷಗಳು ಮಾತ್ರ ಇಡಲು ಸಾಧ್ಯ. ಔದೈಕ ಭಾವಗಳು ಎಷ್ಟಾದವು? 13 2 15 ಆಯ್ತು. ಪಾರಿಣಾಮಿಕ 2 ಸೇರಿಸಿ ಎಲ್ಲ ಸೇರಿಸಿ ಕೆಳಗೆ 28 ಆದ್ರು. 28 ಭಾವಗಳು. ದೇಶ ವಿರುದ್ಧ ಗುಣಸ್ಥಾನದಲ್ಲಿ ಕ್ಷಾಯಿಕ ಸಮ್ಯಕ್ತ ಮಾರ್ಗಣದಲ್ಲಿ 28 ಭಾವಗಳಾಗಲು ಸಾಧ್ಯ. ತಿಳಿತು? ಭಾವಯಾಜಿ. ಗುಣಸ್ಥಾನ 6, 7 ಪ್ರಮತ್ತ ವಿರತ ಹಾಗೂ ಅಪ್ರಮತ್ತ ವಿರತ ಗುಣಸ್ಥಾನ ಸಮ್ಯಕ್ತ ಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದೂ ಇರುವುದಿಲ್ಲ. ಕ್ಷಾಯಿಕ 1, ಕ್ಷಯೋಪಶಮಿಕ 13, ಔದೈಕ 13, ಪಾರಿಣಾಮಿಕ 2, ಒಟ್ಟು 29 ಭಾವಗಳು. ಕ್ಷಾಯಿಕ ಸಮ್ಯಕ್ತ್ವ ಮಾರ್ಗಣದಲ್ಲಿ 6 ಮತ್ತು 7ನೇ ಗುಣಸ್ಥಾನದಲ್ಲಿ ಏನೇನಾಗ್ಬೋದು? ಕ್ಷಾಯಿಕ ಸಮ್ಯಕ್ತ್ವ ಇದೆ, ಗುಣಸ್ಥಾನ 6 ಮತ್ತು 7 ಇದೆ. 6, 7 ಎರಡೂ ಆಗಿರ್ಬೋದು. 6ನೇ ಗುಣಸ್ಥಾನದ ಹೆಸರು ಪ್ರಮತ್ತ ವಿರತ, 7ನೇ ಗುಣಸ್ಥಾನದ ಹೆಸರು ಅಪ್ರಮತ್ತ ವಿರತ. ಇವುಗಳಲ್ಲಿ ಕ್ಷಾಯಿಕ ಸಮ್ಯಕ್ತ್ವ ಇರುವಾಗ ಔಪಶಮಿಕ ಭಾವಗಳು 1 ಇಲ್ಲ. ಆಮೇಲೆ ಕ್ಷಾಯಿಕ ಭಾವಗಳು ಕೂಡ 1 ಮಾತ್ರ ಇದೆ. 6 ಮತ್ತು 7ನೇ ಗುಣಸ್ಥಾನದಲ್ಲಿ ಕ್ಷಾಯಿಕ ಭಾವ 1 ಮಾತ್ರ ಇದೆ. ಕ್ಷಾಯಿಕ ಸಮ್ಯಕ್ತ ಭಾವ ಇದೆ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಅಂದ್ರೆ ಕ್ಷಾಯಿಕ ಸಮ್ಯಕ್ತ್ವದ ಭಾವದಲ್ಲಿ ಇರುವಾಗ ಕ್ಷಾಯೋಪಶಮಿಕ ಭಾವಗಳು ಎಷ್ಟಾಗ್ಬೋದು? 6 ಮತ್ತು 7ನೇ ಗುಣಸ್ಥಾನ 2ರ ಅಪೇಕ್ಷಾನು ತಗೋಬೇಕಿಲ್ಲಿ. ಜ್ಞಾನದಲ್ಲಿ ಮತಿ, ಶ್ರುತ, ಅವಧಿ, ಮನಪರಿ 4 ಜ್ಞಾನಗಳಿರಬಹುದು. ಅಜ್ಞಾನದಲ್ಲಿ 1 ಅಜ್ಞಾನ ಇರುವುದಿಲ್ಲ. ದರ್ಶನದಲ್ಲಿ 3 ದರ್ಶನಗಳು, ಲಬ್ಧಿಗಳಲ್ಲಿ 5 ಲಬ್ಧಿಗಳು. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರುವಾಗ ಬೇರೆ ಯಾವ ಕ್ಷಾಯಿಕ ಸಮ್ಯಕ್ತ್ವ ಇರುವಾಗ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಆಗಲಿ ಯಾವುದೇ ಆಗಲಿ ಇರುವುದಿಲ್ಲ. ಕ್ಷಾಯಿಕ ಸಮ್ಯಕ್ತ್ವದ ಜೊತೆಗೆ ಕ್ಷಾಯಿಕ ಚಾರಿತ್ರ ಇರಲು ಸಾಧ್ಯ 6 ಮತ್ತು 7ನೇ ಗುಣಸ್ಥಾನದಲ್ಲಿ. ಆದ್ರೆ 6 ಮತ್ತು 7ನೇ ಗುಣಸ್ಥಾನದಲ್ಲಿ ಸಂಯಮ ಇರುವುದಿಲ್ಲ. ಇವೆಲ್ಲ ಸೇರಿಸಿ ಎಷ್ಟಾಯ್ತು? 13 ಭಾವಗಳಾಗಬಹುದು. ಎಲ್ಲಿ ಕ್ಷಾಯಿಕ ಸಮ್ಯಕ್ತ್ವದಲ್ಲಿ ಇರುವಾಗ ಪ್ರಮತ್ತ ವಿರತ ಅಪ್ರಮತ್ತ ವಿರತ ಗುಣಸ್ಥಾನದಲ್ಲಿ 13 ಭಾವಗಳಾಗಲು ಸಾಧ್ಯ. ಔದೈಕ ಭಾವಗಳಲ್ಲಿ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಪ್ರಮತ್ತ ವಿರತ ಅಪ್ರಮತ್ತ ವಿರತ ಗುಣಸ್ಥಾನವರ್ತಿ ಅಂತಂದ್ರೆ ಅದು ದಿಗಂಬರ ಮುನಿ ಅವಸ್ಥಾ ಇದೆ. ಹಾಗಾಗಿ ಗತಿಯಲ್ಲಿ 1 ಮನುಷ್ಯ ಗತಿ ಮಾತ್ರ. ಕಷಾಯಗಳಲ್ಲಿ 4 ಕಷಾಯ ಇದೆ. ವೇದದಲ್ಲಿ 3 ವೇದಗಳಿವೆ. ಮಿಥ್ಯಾದರ್ಶನ ಇರುವುದಿಲ್ಲ. ಕೇವಲ ಜ್ಞಾನದ ಅಭಾವ ಇರುವ ಕಾರಣ ಅಜ್ಞಾನ ಭಾವ ಇದೆ. ಔದೈಕ ಭಾವದಲ್ಲಿ ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ. ಲೇಷಗಳಲ್ಲಿ 3 ಶುಭ ಲೇಷಗಳು ಇರಲು ಸಾಧ್ಯ. ಪಾರಿಣಾಮಿಕ ಭಾವಗಳು ಜೀವತ್ವ, ಭವ್ಯತ್ವ, ಹೀಗೆ ಎಲ್ಲಾ ಸೇರಿಸಿ
ಎಷ್ಟಾಯ್ತು? ಟೋಟಲ್ 29. ಟೋಟಲ್ 29 ಭಾವಗಳು. ತಿಳಿತು? ತಿಳಿತು? ಗುಣಸ್ಥಾನ 8, 9 ಅಪೂರ್ವಕರಣ ಹಾಗೂ ಅನಿವೃತ್ತೀಕರಣ ಗುಣಸ್ಥಾನ ಕ್ಷಾಯಿಕ ಸಮ್ಯಕ್ತ್ವ ಪರ್ಯಾಪ್ತಕದಲ್ಲಿ ಔಪಶಮಿಕ 1, ಕ್ಷಾಯಿಕ 2, ಕ್ಷಾಯೋಪಶಮಿಕ 12, ಔದಯಿಕ 11, ಪಾರಿಣಾಮಿಕ 2 ಒಟ್ಟು 28 ಭಾವಗಳು. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವದಲ್ಲಿ ಅಂದ್ರೆ ಕ್ಷಾಯಿಕ ಸಮ್ಯಕ್ತ್ವ ಮಾರ್ಗಣದಲ್ಲಿ ಗುಣಸ್ಥಾನ 8ರಲ್ಲಿ ಮತ್ತು ಗುಣಸ್ಥಾನ 9ರಲ್ಲಿ 2 ಗುಣಸ್ಥಾನಗಳಲ್ಲಿ ಮಾರ್ಗಣ ಕ್ಷಾಯಿಕ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ 8 ಮತ್ತು 9 ಈ ಎರಡರಲ್ಲಿಯೂ ಇರುವಾಗ ಪರ್ಯಾಪ್ತಕ ಜೀವದಲ್ಲಿ ಯಾವ ಯಾವ ಭಾವಗಳ ಆಗುವುದು? ಗುಣಸ್ಥಾನ 8ರಲ್ಲಿ 9ರಲ್ಲಿ ಕ್ಷಾಯಿಕ ಸಮ್ಯಕ್ತ್ವ ಭಾವ ಇದೆ ಅಂತಂದ್ರೆ ಔಪಶಮಿಕ ಭಾವಗಳಲ್ಲಿ ಒಂದು ಭಾವ ಇರಬಹುದು, ಅದು ಔಪಶಮಿಕ ಚಾರಿತ್ರ ಭಾವ ಇರಬಹುದು, ಸಮ್ಯಕ್ತ್ವ ಭಾವ ಇರುವುದಿಲ್ಲ. ಕ್ಷಾಯಿಕ ಸಮ್ಯಕ್ತ್ವದ ಜೊತೆಗೆ ಗುಣಸ್ಥಾನ 8 ಮತ್ತು 9ರಲ್ಲಿ ಒಂದು ಕ್ಷಾಯಿಕ ಸಮ್ಯಕ್ತ್ವ ಭಾವ, ಇನ್ನೊಂದು ಕ್ಷಾಯಿಕ ಚಾರಿತ್ರ ಭಾವ, ಇವು ಎರಡು ಇರಬಹುದು ಕ್ಷಾಯಿಕದಲ್ಲಿ. ಕ್ಷಾಯೋಪಶಮಿಕದಲ್ಲಿ ಜ್ಞಾನಗಳು 4 ಇರಬಹುದು, ಮತಿಶ್ರುತ, ಅವಧಿ, ಮನಪರ್ಯ ಜ್ಞಾನ. ಅಜ್ಞಾನ ಭಾವ ಇರುವುದಿಲ್ಲ. ದರ್ಶನ ಭಾವ 3 ಇದೆ, ಚಕ್ಷು, ಅಚಕ್ಷು, ಅವಧಿ. ಲಬ್ಧಿಗಳಲ್ಲಿ 5 ಲಬ್ಧಿಗಳಿವೆ. ಕ್ಷಾಯಿಕ ಸಮ್ಯಕ್ತ್ವದಲ್ಲಿ ಮಾರ್ಗಣದಲ್ಲಿ ಉಳಿದ ಕ್ಷಾಯೋಪಶಮಿಕ ಆದಿ ಯಾವುದೂ ಇರುವುದಿಲ್ಲ. ಆಮೇಲೆ ಕ್ಷಾಯೋಪಶಮಿಕ ಚಾರಿತ್ರ ಇಲ್ಲ. ಯಾಕೆ ಅಂತಂದ್ರೆ ಗುಣಸ್ಥಾನ 8ರ ಮುಂದೆ ಇರೋದು 2 ಚಾರಿತ್ರಗಳು, ಒಂದು ಕ್ಷಾಯಿಕ ಇರಬೇಕು, ಇಲ್ಲ ಔಪಶಮಿಕ ಇರಬೇಕು. ಕ್ಷಾಯೋಪಶಮ ಚಾರಿತ್ರದ್ದು 7ನೇ ಗುಣಸ್ಥಾನದವರೆಗೆ ಮಾತ್ರ ಇರುತ್ತದೆ. ಆಮೇಲೆ ಸಂಯಮ ಕೂಡ ಇರುವುದಿಲ್ಲ, ಯಾಕಂದ್ರೆ ಅದು 5ನೇ ಗುಣಸ್ಥಾನದಲ್ಲಿ ಮಾತ್ರ ಇರ್ತದೆ. ಅಂದ ಮೇಲೆ ಕ್ಷಾಯಿಕ ಸಮ್ಯಕ್ತ್ವದಲ್ಲಿ 8, 9ನೇ ಗುಣಸ್ಥಾನದಲ್ಲಿ ಕ್ಷಾಯೋಪಶಮಿಕ ಭಾವಗಳು ಎಷ್ಟಾಯ್ತು? 12 ಭಾವ ಆಗುತ್ತೆ. ಇನ್ನು ಔದಯಿಕ ಭಾವಗಳಲ್ಲಿ 11 + 2 13. 11 + 2 13 ಆಯ್ತು ಔದಾಯಿಕ ಭಾವಗಳು. ಒಟ್ಟೆಲ್ಲ 28 ಆಯ್ತು. ಔದಯಿಕ ಭಾವಗಳಲ್ಲಿ ಒಂದು ಮನುಷ್ಯಗತಿ ಇದೆ ಉದಯದಲ್ಲಿ, 4 ಕಷಾಯಗಳಿವೆ. ವೇದದಲ್ಲಿ 3 ವೇದಗಳಿರಬಹುದು, ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಭಾವ ಒಂದಿದೆ, ಅಸಂಯಮ ಭಾವ ಇದೆ, ಅಸಿದ್ಧತ್ವ ಇದೆ. ಲೇಷಾದಲ್ಲಿ ಶುಕ್ಲಲೇಷ ಒಂದಿದೆ, ಲೇಷಾದಲ್ಲಿ ಶುಕ್ಲಲೇಷ ಇದೆ. ಎಷ್ಟಾಯ್ತು ಔದಯಿಕ ಭಾವ? 11. 2 ಪಾರಿಣಾಮಿಕ ಭಾವಗಳನ್ನು ಸೇರಿಸಲಾಗಿದೆ. ಎಲ್ಲ 28 ಭಾವಗಳು. ಯಾವ ಗುಣಸ್ಥಾನದಲ್ಲಿ? 8 ಮತ್ತು 9ನೇ ಗುಣಸ್ಥಾನದಲ್ಲಿ. 10ನೇ ಗುಣಸ್ಥಾನ ಸೂಕ್ಷ್ಮ ಸಾಂಪರಾಯ ಗುಣಸ್ಥಾನ ಕ್ಷಾಯಿಕ ಸಮ್ಯಕ್ತ್ವ ಪರ್ಯಾಪ್ತಕದಲ್ಲಿ ಔಪಶಮಿಕ 1, ಕ್ಷಾಯಿಕ 2, ಕ್ಷಾಯೋಪಶಮಿಕ 12, ಔದಯಿಕ 5, ಪಾರಿಣಾಮಿಕ 2 ಒಟ್ಟು 22 ಭಾವಗಳು. ಕ್ಷಾಯಿಕ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ ಮಾರ್ಗಣ ಸ್ಥಾನದಲ್ಲಿ
7 ಮತ್ತೆ 8, 9 ಈ ಗುಣಸ್ಥಾನಗಳಲ್ಲಿ ಮರ್ಗಣಗಳಲ್ಲಿ ಎಲ್ಲ ಸೇಮ್ ಇರುತ್ತೆ. 29 ಇದರಲ್ಲಿ 28. ಹ್ಮ್. ಮುಂದೆ ಸೂಕ್ಷ್ಮ ಸಾಂಪ್ರದಾಯ ಗುಣಸ್ಥಾನ. ಹಾ, ಸೂಕ್ಷ್ಮ ಸಾಂಪ್ರದಾಯ ಗುಣಸ್ಥಾನದಲ್ಲಿ, ಕ್ಷಾಯಿಕ ಸಮ್ಯಕ್ತ ಗುಣಸ್ಥಾನದಲ್ಲಿ, ಮಾರ್ಗಣ ಸ್ಥಾನದಲ್ಲಿ, ಸೂಕ್ಷ್ಮ ಸಾಂಪ್ರದಾಯ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ ಏನೇನ್ ಭಾವಗಳಾಗ್ಬಹುದು ನೋಡ್ರಿ. ಸೂಕ್ಷ್ಮ ಸಾಂಪ್ರದಾಯ ಗುಣಸ್ಥಾನ ಅಂದ್ರೆ ಯಾವ ಗುಣಸ್ಥಾನ? 10ನೆಯ ಗುಣಸ್ಥಾನ. ಈ ಗುಣಸ್ಥಾನದಲ್ಲಿರುವಾಗ ಕ್ಷಾಯಿಕ ಸಮ್ಯಕ್ತದ ಜೊತೆಗೆ ಔಪಶಮಿಕ ಭಾವ ಒಂದಿರಬಹುದು, ಔಪಶಮಿಕ ಚಾರಿತ್ರ ಭಾವ. ಆಮೇಲೆ ಕ್ಷಾಯಿಕ ಭಾವಗಳಲ್ಲಿ 10ನೇ ಗುಣಸ್ಥಾನದಲ್ಲಿ 2 ಭಾವ ಇರಬಹುದು, ಕ್ಷಾಯಿಕ ಸಮ್ಯಕ್ತ, ಕ್ಷಾಯಿಕ ಚಾರಿತ್ರ. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ 4 ಜ್ಞಾನ ಇರಬಹುದು, ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ, ಮನಃಪರಿ ಜ್ಞಾನ. ಅಜ್ಞಾನ ಭಾವಗಳಿರುವುದಿಲ್ಲ. ದರ್ಶನ ಭಾವ 3 ಇದೆ, ಚಕ್ಷು ಅವಧಿ ಲಬ್ಧಿ ಇದೆ. ಕ್ಷಾಯೋಪಶಮಿಕ ಸಮ್ಯಕ್ತ ಇರುವುದಿಲ್ಲ, ಕ್ಷಾಯೋಪಶಮಿಕ ಚಾರಿತ್ರ ಇರುವುದಿಲ್ಲ, ಕ್ಷಾಯೋಪಶಮಿಕ ಸಂಯಮನೂ ಇರುವುದಿಲ್ಲ. ಹೀಗೆ ಕ್ಷಾಯೋಪಶಮಿಕ ಭಾವಗಳು 12. ಇನ್ನು ಕ್ಷಾಯಿಕ ಸಮ್ಯಕ್ತದಲ್ಲಿ ಔದೈಕ ಭಾವಗಳು 1 ಗತಿಯಲ್ಲಿ ಮನುಷ್ಯಗತಿ ಮಾತ್ರ ಇದೆ. ಕಷಾಯಗಳಲ್ಲಿ ಎಷ್ಟು? 1 ಇದೆ. ಆಮೇಲೆ ವೇದದಲ್ಲಿ 1 ವೇದ ಇಲ್ಲ. ಆಮೇಲೆ ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಭಾವ ಇದೆ, ಯಾಕೆಂದ್ರೆ ಇನ್ನೂ ಕೇವಲ ಜ್ಞಾನ ಆಗಿಲ್ಲ. ಅಸಂಯಮ ಭಾವ ಇರುವುದಿಲ್ಲ. ಅಸಿದ್ಧತ್ವ ಭಾವ ಇರುತ್ತದೆ. ಲೇಷಗಳಲ್ಲಿ 1 ಶುಕ್ಲ ಲೇಷ ಇರುತ್ತದೆ. ಎಲ್ಲ ಸೇರಿಸಿ 5 ಭಾವ. 2 ಪಾರಿಣಾಮಿಕ ಭಾವಗಳು, ಹಿಂದಿನ ಎಲ್ಲ ಸೇರಿಸಿ ಎಷ್ಟಾಯಿತು? 22. ಇದು 10ನೇ ಗುಣಸ್ಥಾನದ ವಿಷಯ. 10ನೇ ಗುಣಸ್ಥಾನದಲ್ಲಿ ಏನಿದೆ? 1 ಲೋಭಕಷಾಯ ಇದೆ, 1 ಲೋಭಕಷಾಯ ಇದೆ ಅನ್ನೋದು ಗೊತ್ತಾಯ್ತು. ಇನ್ನು ಮುಂದೆ ಇನ್ನೂ ಕೂಡ ಕ್ಷಾಯಿಕ ಸಮ್ಯಕ್ತ ಮುಂದಿನ ಗುಣಸ್ಥಾನಗಳಲ್ಲಿ ಇರ್ತದೆ. ಓದ್ರಿ ಮುಂದೆ. 11ನೇ ಗುಣಸ್ಥಾನ ಉಪಶಾಂತ ಕಷಾಯ ಕ್ಷಾಯಿಕ ಸಮ್ಯಕ್ತ ಪರ್ಯಾಪ್ತಕದಲ್ಲಿ ಔಪಶಮಿಕ 1, ಕ್ಷಾಯಿಕ 1, ಕ್ಷಯೋಪಶಮಿಕ 12, ಔದಯಿಕ 4, ಪಾರಿಣಾಮಿಕ 2, ಒಟ್ಟು 20 ಭಾವಗಳು. ಇದರ ವಿಶೇಷತೆ ಕ್ಷಾಯಿಕ ಸಮ್ಯಕ್ತದ ಉಳಿದ 12, 13 ಹಾಗೂ 14ನೇ ಗುಣಸ್ಥಾನಗಳಲ್ಲಿ ಭಾವಗಳು ಸಾಮಾನ್ಯ ಗುಣಸ್ಥಾನಗಳ ಅನುಸಾರ ಕ್ರಮವಾಗಿ 20, 14 ಹಾಗೂ 13 ಇರುತ್ತವೆ. ಕ್ಷಾಯಿಕ ಸಮ್ಯಕ್ತ ಗುಣಸ್ಥಾನದಲ್ಲಿ ಮಾರ್ಗಣ ಸ್ಥಾನದಲ್ಲಿ ಉಪಶಾಂತ ಕಷಾಯ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ ಏನಾಗ್ಬೋದು? ಔಪಶಮಿಕ ಭಾವಗಳಲ್ಲಿ 1 ಚಾರಿತ್ರ ಭಾವ ಇರಬಹುದು. ಕ್ಷಾಯಿಕ ಸಮ್ಯಕ್ತದ ಜೊತೆಗೆ ಔಪಶಮಿಕ ಚಾರಿತ್ರ ಇರಬಹುದು, 11ರಲ್ಲಿ ಇರ್ತದೆ. ಕ್ಷಾಯಿಕ ಭಾವಗಳಲ್ಲಿ ಕ್ಷಾಯಿಕ ಸಮ್ಯಕ್ತ ಮಾತ್ರ ಇರಬಹುದು 11ನೇ ಗುಣಸ್ಥಾನದಲ್ಲಿ. ಕ್ಷಾಯೋಪಶಮಿಕ ಭಾವಗಳಲ್ಲಿ 4 ಜ್ಞಾನಗಳು, ಮತಿ, ಶ್ರುತ, ಅವಧಿ, ಮನಃಪರಿ, ಈ 4 ಜ್ಞಾನಗಳು ಇರಬಹುದು. ಅಜ್ಞಾನ ಭಾವ ಇರುವುದಿಲ್ಲ. ದರ್ಶನ ಭಾವ 3 ಇರಬಹುದು. ಲಬ್ಧಿಗಳಲ್ಲಿ 5 ಇರಬಹುದು. ಕ್ಷಾಯೋಪಶಮಿಕ ಸಮ್ಯಕ್ತ ಚಾರಿತ್ರ ಸಂಯಮ ಇವ್ಯಾವೂ ಇರುವುದಿಲ್ಲ. ಆಮೇಲೆ ಔದೈಕ ಭಾವಗಳು ಕ್ಷಾಯಿಕ ಸಮ್ಯಕ್ತದ ಜೊತೆಗೆ 11ನೇ ಗುಣಸ್ಥಾನದಲ್ಲಿ 1 ಮನುಷ್ಯಗತಿ ಇದೆ.
ಕಷಾಯಗಳಲ್ಲಿ ಒಂದು ಇಲ್ಲ, ವೇದಗಳಲ್ಲಿ ಒಂದು ಇಲ್ಲ, ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ, ಅಸಂಯಮ ಇಲ್ಲ, ತತ್ವ ಇದೆ, ಲೇಷ ಲೇಷ ಇದೆ. ಎಲ್ಲ ಸೇರಿಸಿ ಔದೈಕ ಭಾವ, ಇದಕ್ಕೆ ಪಾರಿಣಾಮಿಕ ಭಾವಗಳನ್ನ ಸೇರಿಸಿ ಎಲ್ಲ ಸೇರಿಸಿ 20, ಎಲ್ಲ ಸೇರಿ 20 ಭಾವ. ಸರಿ. ಇನ್ನು ಮುಂದಿನ ಗುಣಸ್ಥಾನಗಳದ್ದು ಏನಾಗ್ಬಹುದು ಅಂತಂದ್ರೆ, ನೋಡ್ರಿ, ಸುಮ್ಮನೆ ನೋಡ್ರಿ ಟೇಬಲ್ ಹೇಗೆ ತಯಾರಾಗ್ತದೆ. ಮುಂದಿನ ಗುಣಸ್ಥಾನ ಯಾವುದು? ಕ್ಷೀಣಮೋಹ. ಕ್ಷೀಣಮೋಹ ಗುಣಸ್ಥಾನದಲ್ಲಿ ಎಷ್ಟು ಭಾವ ಆಗಬಹುದು ಅಂತ ಹೇಳಿದ್ದಾರೆ? 20 ಆಗುತ್ತೆ. 20. 20 ಹೇಗಾಗ್ತವೆ ನೋಡ್ರಿ. ಕ್ಷಾಯಿಕ ಸಮ್ಯಕ್ತ ಗುಣಸ್ಥಾನದಲ್ಲಿ, ಕ್ಷೀಣಮೋಹ ಗುಣಸ್ಥಾನದಲ್ಲಿ ಔಪಶಮಿಕ ಭಾವಗಳು ಎಷ್ಟಿದೆ? ಒಂದು ಇಲ್ಲ. 12ನೇ ಗುಣಸ್ಥಾನದಲ್ಲಿ ಔಪಶಮಿಕ ಭಾವಗಳು ಎಷ್ಟಿದಾವು? ಇಲ್ಲ, ಇರೋದಿಲ್ಲ. ಒಂದು ಇಲ್ಲ. ಕ್ಷಾಯಿಕ ಭಾವಗಳು ಎಷ್ಟಿದಾವು? 2 ಅದಾವೆ. ಸಮ್ಯಕ್ತ್ವ ಚಾರಿತ್ರ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ 4 ಜ್ಞಾನಗಳಿದೆ. ಮತಿ ಜ್ಞಾನ, ಶ್ರುತಜ್ಞಾನ, ಅವಧಿ ಜ್ಞಾನ, ಮಠಪತಿ ಜ್ಞಾನ. ಅಜ್ಞಾನ ಭಾವ ಇರುವುದಿಲ್ಲ. ದರ್ಶನಗಳಲ್ಲಿ 3. ಚಕ್ಷು, ಅಚಕ್ಷು, ಅವಧಿ. ಲಬ್ಧಿಗಳಲ್ಲಿ 5 ಲಬ್ಧಿ ಇದೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಚಾರಿತ್ರ ಸಂಯಮ ಇದ್ಯಾವುದೂ ಇಲ್ಲ. ಯಾವುದು ಇರೋದಿಲ್ಲ. ಔದೈಕ ಭಾವಗಳಲ್ಲಿ ಏನೇನಿರ್ಬಹುದು? ಕ್ಷಾಯಿಕ ಸಮ್ಯಕ್ತ್ವ ಮಾರ್ಗನಾದಲ್ಲಿ ಗುಣಸ್ಥಾನ 12ರಲ್ಲಿ 1 ಮನುಷ್ಯಗತಿ ಇದೆ. ಕಷಾಯದಲ್ಲಿ ಏನೇನಿರ್ಬಹುದು? 12ನೇ ಗುಣ. ಯಾವುದು ಇಲ್ಲ. ವೇದದಲ್ಲಿ ಯಾವುದಿರ್ಬಹುದು? ಯಾವುದು ಇಲ್ಲ. ಮಿಥ್ಯಾದರ್ಶನ ಇರಬಹುದು? ಇಲ್ಲ. ಅಜ್ಞಾನ ಇರಬಹುದಾ? ಇದೆ. ಅಸಂಯಮ ಇರಬಹುದಾ? ಇಲ್ಲ. ಅಸಿದ್ಧತ್ವ ಇದೆಯಾ? ಇದೆ. ಸಿದ್ಧತ್ವ ಇದೆ. ಲೇಷದಲ್ಲಿ 1 ಶುಕ್ಲ ಲೇಷ ಇದೆ. ಲೇಷದಲ್ಲಿ ಏನಿದೆ? ಶುಕ್ಲ ಲೇಷ ಇದೆ. ಔದೈಕ ಭಾವ ಎಷ್ಟಾಯ್ತು? 4. ಆಮೇಲೆ 2 ಏನ್ ಸೇರಿಸಿ? ಪಾರಿಣಾಮಿಕ ಭಾವ 26. ಎಲ್ಲ ಸೇರಿಸಿ ಇವಾಗ 20. ಇಲ್ಲಿ ಒಂದು ಪ್ರಶ್ನೆ. 12ನೇ ಗುಣಸ್ಥಾನದಲ್ಲಿ ಮೋಹನೀಯ ಕರ್ಮಕ್ಕೆ ಸಂಬಂಧಪಟ್ಟ ಯಾವ ಯಾವ ಭಾವಗಳು ಇವೆ? ಯಾವುದು ಇರಲ್ಲ. ಮಾಡ್ತಾರೆ. ಯಾವುದು ಇರಲ್ಲ. 10ನೇ ಗುಣಸ್ಥಾನದಲ್ಲಿ ಸಂಜ್ವಲನ ಲೋಭ, ಸೂಕ್ಷ್ಮ ಲೋಭ. ಸಂಜ್ವಲನ ಸೂಕ್ಷ್ಮ ಲೋಭ ಇದೆ. ಸೂಕ್ಷ್ಮ ಇರ್ತದೆ. ಆ ಸೂಕ್ಷ್ಮ ಲೋಭದ ಜೊತೆಗೆ ಅಂದ್ರೆ ಮೋಹನೀಯ ಕರ್ಮದಲ್ಲಿ ಅದು ಒಂದೇ ಇರುವುದಲ್ಲ. 12ರಲ್ಲಿ ಅಂದ್ರೆ ಅದು ಕ್ಷಯ ಆಯ್ತು ಅಂತಂದ್ರೆ ಕ್ಷಯಾದ ಕ್ಷಣದಿಂದ ಆ ಸಮಯದಿಂದ ಗುಣಸ್ಥಾನ ಯಾವ್ದಾಯ್ತು? 12.
ಅಂದ್ರೆ 10ರಲ್ಲಿ ಮೋಹನೀಯ ಕರ್ಮ ಇದೆ, 12ರಲ್ಲಿ ಮೋಹನೀಯ ಕರ್ಮ. ಇಲ್ಲ ಮೋಹನೀಯ ಕರ್ಮ ನಾಶ ಆದ ಕೂಡಲೇ ಗುಣ ಸ್ಥಾನ 12 ಬರ್ತದೆ. ತಿಳಿದು ತಿಳಿತು. ಹ. ಇನ್ನು ಒಂದು ಪ್ರಶ್ನೆ ಇದೆ. ಪ್ರಶ್ನೆ ಆಮೇಲೆ ನೋಡೋಣ. ಈಗ ಜಿನಮಾನಿಗೆ ಹೇಳಿ, ಆಮೇಲೆ ಚರ್ಚೆ ಮಾಡೋಣ. ಅಲ್ಲ, ಇನ್ನೆರಡು ಗುಣಸ್ಥಾನ ಹೇಳೋದಲ್ಲ, 13, 14. 14. 13, 14. ಇಲ್ಲ, ಇದು ಚರ್ಚೆ ಇದೆ. ಈಗ ದಿನವನಿಗೆ ಹೇಳಿ. ಸಿರಿಜಿನವಾಣಿ ಜಗ ಕಲ್ಯಾಣಿ ಜಗ ಜನ ಮದತ ಮೋಹ ಹರಿ ಜನಮಣ ಹಾರಿ ಗಣಹರ ಹಾರಿ ಜಮ್ಮ ಜರಾ ಭವ ರೋಗ ಹರಿ तीर्थय राणम दिव्य जोनिम जो पढ़ई सुनई मय्ये धारई नानम सुखमनंतम धरिया सासदा मुख पदम पावई सासदा मुख पदम पावई. जय बोलो जिनवाणी माता की जय. 9 ಸಲ ನಮೋಕಾರ ಮಂತ್ರ.